ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ. ದುಷ್ಟ ಜನ ಸಂಗವನು, ದುಷ್ಟ ಜನ ಸಂಗವನು, ದುಷ್ಟ ಜನ ಸಂಗವನು ಬಿಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ ಕೃಷ್ಣ, ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ ಕೃಷ್ಣ. ನಿನ್ನ ಪೂಜೆಯನ್ನು ಮಾಡೋ ಹಾಗೆ ಕೃಷ್ಣ, ನಿನ್ನ ಪೂಜೆಯನ್ನು ಮಾಡೋ ಹಾಗೆ. ಭ್ರಷ್ಟನಾಗಿ ನಾಲ್ವರೋಳು ತಿರುಗಧಾಂಗೆ, ಭ್ರಷ್ಟನಾಗಿ ನಾಲ್ವರೋಳು ತಿರುಗಧಾಂಗೆ, ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು ಕೃಷ್ಣ, ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು ಕೃಷ್ಣ. ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು, ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು, ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು. ಗುಟ್ಟು ಅಭಿಮಾನಗಳ ಕಾಯೋ ನೀನು, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ನಟ್ಟ ನಡು ನೀರೊಳಗೆ ಈಸಲಾರೆ ನಾನು, ನಟ್ಟ ನಡು ನೀರೊಳಗೆ ಈಸಲಾರೆ ನಾನು. ಕಟ್ಟೆ ಸೇರಿಸಬೇಕಯ್ಯ ನೀನು, ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು, ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು. ಸುಟ್ಟು ಬಿಡೋ ಪುರಂದರ ವಿಠಲ ನೀನು, ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು. ಸುಟ್ಟು ಬಿಡೋ ಪುರಂದರ ವಿಠಲ ನೀನು, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ. ದುಷ್ಟ ಜನ ಸಂಗವನು, ದುಷ್ಟ ಜನ ಸಂಗವನು ಬಿಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ. ರಂಗ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ
ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಸೃಷ್ಟಿಮೂಲದಲ್ಲಿ ಅನವರತವೂ ಬೆಳಗುವ ಗುರು ಪರಂಜ್ಯೋತಿಗೆ ನಮೋ ನಮಃ. ಹೃದಯ ಮಂದಿರದಲ್ಲಿ ಜ್ಞಾನ ವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪಾವನವಾದ ಪದ ಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 105ನೆಯ ಪುಷ್ಪವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಅಭ್ಯಾಸ ಯೋಗ ಎಂಬ ಶೀರ್ಷಿಕೆಯ 8ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದಿಂದ ಮುಂದುವರೆದ ಭಾಗ. ಈ ಹಿಂದೆ ಅಧ್ಯಾಯದ ಆರಂಭದಲ್ಲಿ ಅರ್ಜುನ ಕೆಲವು ಪ್ರಶ್ನೆಗಳನ್ನು ಶ್ರೀಕೃಷ್ಣನನ್ನು ಕುರಿತು ಕೇಳಿದ. ಆ ಕೇಳಿದ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಪ್ರಭು ಉತ್ತರಿಸ್ತಾ ಇರುವಂಥ ಸಂದರ್ಭ. ಅದರಲ್ಲಿ ಅಧಿಭೂತಂಚ ಕಿಂ ಪ್ರೋಕ್ತಂ ಮತ್ತು ಅಧಿಭೂತ ಅಂದರೆ ಯಾವುದು ಅಂತ, ಅಧಿದೈವಂ ಕಿಮುಚ್ಯತೆ, ಅಧಿದೈವ ಅಂತ ಹೇಳಿದೆ ಕೃಷ್ಣ, ಹಾಗಂದ್ರೆ ಯಾವುದು ಅಂತ 2ನೇ ಪ್ರಶ್ನೆ. ಅಧಿಯಜ್ಞ ಕಥಂಕೋತ್ರ ದೇಹೇಸ್ಮಿನ್ ಮಧುಸೂದನ, ಎಲೆ ಮಧುಸೂದನೆ, ಈ ಶರೀರದಲ್ಲಿ ಅಧಿಯಜ್ಞ ಅಂದರೆ ಯಾರು, ಹೇಗೆ, ಇಷ್ಟು ಪ್ರಶ್ನೆ ಕೇಳಿ ಕೊನೆಯಲ್ಲಿ ಪ್ರಯಾಣ ಕಾಲೇಪಿ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ, ಮನಸ್ಸನ್ನು ಸಂಯಮ ಇಟ್ಕೊಂಡಂತಹ ಜನಗಳಿಂದ ಅವರು ದೇಹತ್ಯಾಗ ಮಾಡೋ ಸಂದರ್ಭದಲ್ಲಿ ನೀನು ಹೇಗೆ ಸ್ಮರಿಸಲ್ಪಡ್ತೀಯಾ, ಅಂದರೆ ಹೇಗೆ ಜೀವನ ಮಾಡಿದ್ರೆ ನಿನ್ನ ಸ್ಮರಣೆ ಜೀವನದ ಕೊನೆ ದಿನಗಳಲ್ಲಿ ಚೆನ್ನಾಗಿ ಬರಬಹುದು ಅಂತ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಈಗ ಉತ್ತರ. ಶ್ಲೋಕ 4. ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವತಂ ಅಧಿಯಜ್ಞೋ ಹಮೇ ಮಾತ್ರ ದೇಹೇ ದೇಹಭೃತಾಂ ವರ. ದೇಹಭೃತಾಂ ವರ, ದೇಹಧಾರಿಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠನಾದ ಎಲಿ ಅರ್ಜುನನೇ. ಅಧಿಭೂತಂ ಕ್ಷರೋಭಾವ, ಕ್ಷರ ಭಾವ, ನಶ್ವರವಾದ ಪದಾರ್ಥಗಳೆಲ್ಲವೂ ಅಧಿಭೂತಂ, ಅಧಿಭೂತ ಎಂಬುದಾಗಿ ಕರೆಯಲ್ಪಡುತ್ತವೆ. ಚ ಮತ್ತು ಪುರುಷ, ಯಾವ ಪುರುಷನಿದ್ದಾನೋ ಈ ಶರೀರದೊಳಗಡೆಗೆ ಅವನು ಅಧಿದೈವತಂ, ಅಧಿದೈವತ ಎಂಬುದಾಗಿ ಕರೆಯಲ್ಪಡ್ತಾನೆ. ಅಧಿಯಜ್ಞ ಅಹಮೇ ಮಾತ್ರ ದೇಹೆ, ಅತ್ರ ದೇಹೆ, ಈ ಶರೀರದಲ್ಲಿ ಅಹಮೇವ, ನಾನೇ ಶ್ರೀಕೃಷ್ಣ ಪ್ರಭುವೇ ಅಧಿಯಜ್ಞ, ಅಧಿಯಜ್ಞ ರೂಪದಲ್ಲಿ ಇದ್ದೇನೆ ಎಂಬುದಾಗಿ ಶ್ರೀಕೃಷ್ಣನ ಉತ್ತರ. ಮಾತು ಸೂತ್ರಪ್ರಾಯವಾಗಿದೆ. ಒಂದೊಂದು ಮಾತನ್ನು ಅನುಸಂಧಾನ ಮಾಡೋದಾದರೆ, ಮೊದಲನೇದಾಗಿ ಅಧಿಭೂತ ಯಾವುದು ಅಂತ ಪ್ರಶ್ನೆಗೆ ಕ್ಷರ ಭಾವ, ನಶ್ವರವಾದ ಯಾವ್ಯಾವ ವಿಷಯಗಳಿದೆಯೋ ಈ ಸೃಷ್ಟಿನಲ್ಲಿ ಅವೆಲ್ಲವೂ ಅಧಿಭೂತ ಎಂಬುದಾಗಿ ಕರೆಯಲ್ಪಡುತ್ತೆ ಅಂತ. ಭೂತ ಅನ್ನೋ ಶಬ್ದಕ್ಕೆ ಜೀವಕೋಟಿಗಳು ಅಂತ ಒಂದು ಅರ್ಥ ಇದೆ. ಭೂ ಅನ್ನೋ ಧಾತುವಿನಿಂದ ಸಿದ್ಧವಾದ ಪದ ಭೂತ ಅನ್ನೋದು. ಭೂ ಸತ್ತಾಯಾಮ್ ಅಂತ ಧಾತುಪಾಠ. ಇವೇ ಎಂಬ ವ್ಯವಹಾರಕ್ಕೆ ಯಾವ್ಯಾವ ಯೋಗ್ಯವಾಗುತ್ತವೋ
ಅವುಗಳೆಲ್ಲ ಭೂತ ಎಂಬುದಾಗಿ ಕರೆಯಲ್ಪಡುತ್ತೆ. ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ವೃಕ್ಷ ವನಸ್ಪತಿಗಳು ಎಲ್ಲವೂ ಇವೆ 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 ಅನ್ನೋ ರೀತಿಯಾದ ಮಾತಿಗೆ ವಿಷಯವಾಗುತ್ತವೆ. ಹಾಗಿರೋದ್ರಿಂದ ಅವುಗಳಿಗೆಲ್ಲ ಭೂತ ಅನ್ನೋ ರೀತಿಯಾದ ಹೆಸರು ಬಂದಿದೆ. ಅದೇ ರೀತಿಯಲ್ಲಿ ಈ ಭೂಮಿಯಲ್ಲಿ ಇವೆ 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 ಅಂತ ವ್ಯವಹಾರ ಮಾಡಬೇಕಾದ್ರೆ ನಮ್ಮ ಪಂಚೇಂದ್ರಿಯಗಳಿಗೆ ಗೋಚರವಾಗೋ ಹಾಗಿದ್ದರೆ ಮಾತ್ರ ನಾವು ಇವೆ ಇವೆ ಅಂತ ಹೇಳೋಕ್ಕಾಗತ್ತೆ, ಇಲ್ಲದವರು ಕರೆಯೋಕ್ಕಾಗಲ್ಲ. ಪಂಚಭೂತಗಳು ಅಂದರೆ ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶ. ಈ ಪಂಚಭೂತಗಳು ನಾನಾ ಶರೀರಗಳನ್ನು ಉಂಟು ಮಾಡಿವೆ, ನಾನಾ ಪದಾರ್ಥಗಳನ್ನು ಉಂಟು ಮಾಡಿವೆ. ಅವು ಹೊರ ರೂಪದಲ್ಲಿ ನಾನಾ ರೂಪದಲ್ಲಿ ಕಾಣಿಸ್ತಾ ಇದ್ದರೂ ಸಹ ಮೂಲತಃ ಏನು ಅಂದರೆ ಪಂಚಭೂತಗಳ ಒಂದು ಸಮಾವೇಶ, ಒಟ್ಟುಗೂಡಿದ ಪಂಚಭೂತಗಳು. ಈ ಶರೀರವೂ ಸಹ ಪಂಚೇಂದ್ರಿಯಗಳಿಗೆ ಗೋಚರವಾಗಬೇಕಾದ್ರೆ ಕಾರಣ ಏನಪ್ಪ ಅಂದರೆ ಇದು ಪಂಚಭೂತಗಳಿಂದ ರಚಿತವಾಗಿದೆ. ಈ ಪಂಚಭೂತಗಳು ಮಾತ್ರ ಪಂಚೇಂದ್ರಿಯಗಳಿಗೆ ಗೋಚರವಾಗುವಂಥದ್ದು. ಹೀಗಿರೋದ್ರಿಂದ ಈ ಇದೇ ಇದೇ ಇದೆ, ಇದ್ದಾನೆ 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 ಎಂಬ ವ್ಯವಹಾರಕ್ಕೆ ಕಾರಣವಾಗುವ ಈ ಪಂಚಭೂತಗಳನ್ನು ಭೂತ ಎಂಬುದಾಗಿ ಕರೀತಾರೆ. ಭವತಿ ಅನ್ನೋ ಧಾತುವಿನ ಮೇಲೆ ಭೂತ ಅಂತ ಆಗಿದೆ ಅಂತ ಇಟ್ಕೊಂಡ್ರೆ ಆಗ ಇವೆಲ್ಲ ಇವೆ ಇವೆ ಅಂತ ಕರೆಯಲ್ಪಡ್ತಾ ಇವೆ, ನಾವು ನೋಡ್ತಾ ಇದ್ದೀವಿ, ಅರ್ಥ ಮಾಡ್ಕೋತಾ ಇದ್ದೀವಿ. ಹಾಗಿರೋದ್ರಿಂದ ಈ ಪಂಚಭೂತಗಳನ್ನು ಭೂತ ಎಂಬುದಾಗಿ ಕರೀತಾ ಇದ್ದಾರೆ. ಅಧಿ ಅನ್ನೋದೊಂದು ಉಪಸರ್ಗ, ಅದಕ್ಕೆ ಅಧಿಕಾರ, ಈಶ್ವರ, ಈಶ್ವರ ಅಂದರೆ ಎಲ್ಲದರ ಮೇಲೆ ಅಧಿಪತಿಯಾದವನು, ಈ ಅರ್ಥ ಎಲ್ಲ ಬರುತ್ತೆ ಅದಕ್ಕೆ. ಅಧಿಭೂತಂ ಕ್ಷರೋಭಾವ ಅಂದರೆ ಇಲ್ಲಿ ಏನೇನು ಪಂಚೇಂದ್ರಿಯಗಳಿಗೆ ಗೋಚರವಾಗುವಂತಹ ವಿಷಯಗಳಿದೆಯೋ, ಯಾವ ಪಂಚಭೂತಗಳು ವಿಶೇಷವಾಗಿ ಅಧಿಕಾರವನ್ನು ಇಟ್ಕೊಂಡು ಅವೇ ಈಶ್ವರನಂತೆ ವಿಜೃಂಭಿಸ್ತಾ ಇವೆಯೋ, ಪ್ರಧಾನವಾಗಿ ಇವೆಯೋ, ಅವುಗಳೆಲ್ಲ ಕ್ಷರಃ ಭಾವ. ಕ್ಷರಃ ಅಂದರೆ ನಾಶವನ್ನು ಹೊಂದುವಂತಹ ಭಾವ, ವಸ್ತುಗಳು ಅಥವಾ ವಿಷಯಗಳು ಅಂತ ತಗೋಬೇಕು. ನಾನು ಅಧಿಭೂತ ಅನ್ನೋ ಶಬ್ದವನ್ನು ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೀನಿ ಅಂತ ಕೇಳಿದರೆ, ಯಾವ ನಾಶ ಹೊಂದುವವೋ ಅವುಗಳನ್ನು ಕುರಿತು ಅಧಿಭೂತ ಅಂತ ಕರಿತಾ ಇದ್ದೀನಿ ಅಂತ. ಯಾವ್ಯಾವುದು ನಾಶ ಹೊಂದುತ್ತವೆ ಅಂತ ಕೇಳಿದ್ರೆ ಪಂಚಭೂತಗಳಿಂದ ರಚಿತವಾದದ್ದೆಲ್ಲವೂ ನಾಶವನ್ನು ಹೊಂದುತ್ತವೆ. ಲೋಕದಲ್ಲಿರುವ ಎಲ್ಲ ವಸ್ತುಗಳು ಪಂಚಭೂತಗಳಿಂದ ರಚಿತವಾಗಿವೆ. ಅದರಿಂದ 50 ವರ್ಷ, 100 ವರ್ಷ, 1000 ವರ್ಷ, 10,000 ವರ್ಷ ಯಾವತ್ತೂ ಒಂದು ದಿವಸ ನಾಶ ಆಗಲೇಬೇಕು. ಅದೇ ರೀತಿಯಲ್ಲಿ ಎಲ್ಲ ಶರೀರಗಳು ಏನಾಗಿದೆ, ಪಂಚಭೂತಗಳಿಂದ ರಚಿತವಾಗಿದೆ. ಹಾಗಿರೋದ್ರಿಂದ ಅವುಗಳು ಕೂಡ ಎಷ್ಟೇ ದೀರ್ಘಕಾಲ ಬದುಕಿದ್ರು 1000 ವರ್ಷ, 10,000 ವರ್ಷ, ಋಷಿ ಮಹರ್ಷಿಗಳೆಲ್ಲ ಹಾಗೆಲ್ಲ ಬದುಕ್ತಾಯಿದ್ರು ಅಂತ ಕೇಳ್ತೀವಿ. ಅಷ್ಟಾದ ಮೇಲೆ ಒಂದು ದಿವಸ ದೇಹ ತ್ಯಾಗ ಮಾಡಲೇಬೇಕು, ದೇಹ ಬಿದ್ದು ಹೋಗುತ್ತೆ. ಹಾಗಿರೋದ್ರಿಂದ ಪಂಚಭೂತಗಳಿಂದ ರಚಿತವಾದದ್ದು ಏನೇನಿದೆಯೋ ಅದಷ್ಟು ಕೂಡ ಕ್ಷರಃ ಭಾವ, ನಾಶ ಹೊಂದುವ ವಸ್ತುಗಳು ಎಂಬುದಾಗಿ ಕರೆಯಲ್ಪಡುತ್ತೆ. ಆದ್ದರಿಂದ ಅಧಿಭೂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಈ ಸಮಗ್ರ ಸೃಷ್ಟಿಯಲ್ಲಿ ಏನೇನು ಕೆಲ ಕಾಲ ಗೋಚರವಾಗಿ ಮತ್ತೆ ಮರೆಯಾಗುವಂತಹ ಪಂಚಭೂತಮಯವಾದ ವಸ್ತುಗಳಿದೆಯೋ ಅದಷ್ಟು ಕೂಡ ಅಧಿಭೂತ ಅನ್ನೋ ಶಬ್ದದಿಂದ ಕರೆಯಲ್ಪಡುತ್ತವೆ. ಪುರುಷಶ್ಚ ಅಧಿದೈವತಂ, ಪುರುಷನು ಅಧಿದೈವತ ಎಂಬುದಾಗಿ ಕರೆಯಲ್ಪಡ್ತಾನೆ. ಪುರುಷ ಅಂತಂದರೆ ಗಂಡಸು ಅಂತ ಅರ್ಥ ತಗೋಬಾರ್ದು, ಕೆಲವು ಕಡೆಯಲ್ಲಿ ತಗೋಬೇಕಾಗತ್ತೆ. ಪುರುಷ, ಸ್ತ್ರೀ ಅಂತ ಎರಡೆರಡು ದ್ವಂದ್ವವಾಗಿ ಬಳಸಿದಾಗ ಸ್ತ್ರೀ ಅನ್ನೋ ಶಬ್ದದ ಸಾಹಚರ್ಯದಿಂದ ಅದ್ರ ಜೊತೆಗಿದ್ದು ಬಳಸಲ್ಪಟ್ಟಿರೋದ್ರಿಂದ ಪುರುಷ ಅನ್ನೋದಕ್ಕೆ ಗಂಡಸು ಅಂತ ಅರ್ಥ ತಗೋಬೇಕಾಗತ್ತೆ. ಆದರೆ ಪುರುಷಾರ್ಥ ಅಂತ ಒಂದು ಶಬ್ದ ಇದೆ. ಪುರುಷಾರ್ಥ ಅಂದರೆ ಎಲ್ಲ ಜೀವಿಗಳು ಜೀವನದಲ್ಲಿ ಸಾಧಿಸಲೇಬೇಕಾಗಿರುವಂಥ 4 ಲಕ್ಷ್ಯಗಳನ್ನು ಪುರುಷಾರ್ಥ ಎಂಬುದಾಗಿ ಕರೀತಾರೆ. ಪುರುಷೈ ಅರ್ಥ್ಯತೆ ಇತಿ ಪುರುಷಾರ್ಥ, ಪುರುಷರಿಂದ ಅಂದರೆ ತಾತ್ಪರ್ಯ ಈ ಶರೀರದಲ್ಲಿ ವಾಸ ಮಾಡ್ತಾ ಇರುವಂಥ ಜೀವಗಳಿಂದ ಅಂತ ಅರ್ಥ ಅದಕ್ಕೆ ಪುರುಷ.
ಆ ಪುರುಷರು ಯಾವುದನ್ನು ಬಯಸ್ತಾರೋ, ತಮಗೆ ತಿಳಿದೋ ತಿಳಿದೆಯೋ ಯಾವುದನ್ನು ಬಯಸ್ತಾರೆ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷವನ್ನು, ವಿಶೇಷವಾಗಿ ಮಾನವರು ಜೀವನದ ಪರಮ ಲಕ್ಷ್ಯವಾಗಿ ಅದನ್ನು ಭಾವಿಸಬೇಕು. ಅವುಗಳಿಗೆ ಪುರುಷಾರ್ಥ ಅಂತ ಹೆಸರು ಬಂತು. ಅದರಿಂದ ಪುರುಷ ಅನ್ನೋ ಶಬ್ದಕ್ಕೆ ಶರೀರದಲ್ಲಿ ವಾಸ ಮಾಡುವಂತಹ ಒಂದು ಜೀವ ಅಂತ ಅರ್ಥ. ಅದನ್ನೇ ಪುರಿಶಯನಾತ್ ಪುರುಷ ಎಂಬುದಾಗಿ ಬಿಡಿಸಿ ಅರ್ಥವನ್ನು ಹೇಳುವಂಥದ್ದುಂಟು. ಪುರಿ ಅಂದರೆ ಪಟ್ಟಣದಲ್ಲಿ ಅಂತ ಅರ್ಥ. ಯಾವುದು ಪಟ್ಟಣ ಅಂದರೆ ಶರೀರವೇ ಒಂದು ಪಟ್ಟಣ. ಇದರೊಳಗಡೆಗೆ ಒಂದು ಹೊರಗಡೆ ನಗರ ಅಂತ ಏನಿದೆ, ಆ ನಗರದಲ್ಲಿರುವ ಎಷ್ಟೋ ವಿಷಯಗಳು ಇಲ್ಲಿ ಬಂದಿದೆ. ನಮ್ಮ ಭಾರತೀಯರ ಅರ್ಥಶಾಸ್ತ್ರದ ದೃಷ್ಟಿಯಿಂದ ತೋಳೋದಾದರೆ ಈ ಶರೀರವನ್ನೇ ನೋಡಿ ಹೊರಗಡೆ ಪಟ್ಟಣವನ್ನು ರಚನೆ ಮಾಡಿದ್ರು ಅಂತ. ಶರೀರದಲ್ಲಿ ಯಾವ ನೀತಿ ಇದೆಯೋ ಅದೇ ನೀತಿಯನ್ನು ಇಟ್ಕೊಂಡು ಹೊರಗಡೆಗೆ ಪಟ್ಟಣವನ್ನು ರಚನೆ ಮಾಡಬೇಕು. ಹಾಗಾದರೂ ಮಾತ್ರ ಆ ಪಟ್ಟಣಕ್ಕೂ ಈ ಶರೀರಕ್ಕೂ ಒಂದು ಸಾಮರಸ್ಯ ಇರುತ್ತೆ. ಈ ದೇಹ ವ್ಯವಸ್ಥಿತವಾಗಿ ಬದುಕೋದಕ್ಕೆ ಆ ಪಟ್ಟಣದಲ್ಲಿ ಪೂರ್ಣವಾದಂಥ ಅನುಕೂಲತೆ ಸಿಗುತ್ತೆ. ಆ ಪಟ್ಟಣವನ್ನು ನೋಡ್ತಾ ಇರುವಾಗ ನನ್ನ ಶರೀರವೂ ಹೀಗೆ ತಾನೇ ಇರೋದು, ಆ ಪಟ್ಟಣದಲ್ಲಿ ಒಬ್ಬ ರಾಜ ಬೆಳಗ್ತಾ ಇದ್ದಾನೆ, ಈ ಪಟ್ಟಣದಲ್ಲಿ ಒಬ್ಬ ರಾಜ ಭಗವಂತ ಬೆಳಗ್ತಾ ಇದ್ದಾನೆ, ಹೀಗೆ ತನ್ನೊಳಗಡೆ ಏನಿದೆ ಆ ಸತ್ಯವನ್ನು ಚೆನ್ನಾಗಿ ನೋಡೋದಕ್ಕೆ ಬೇಕಾಗುವಂಥ ಅನುಕೂಲತೆ ಆಗಬೇಕು. ಅದಕ್ಕೋಸ್ಕರವಾಗಿ ಶರೀರವನ್ನು ಗಮನಿಸ್ಕೊಂಡು ಅಲ್ಲಿರುವ ಕ್ರಮವನ್ನೆಲ್ಲ, ಅಲ್ಲಿ ಇಡ ಪಿಂಗಳ ಸುಷುಮ್ನ ಎಂಬ ನಾಡಿಗಳಿವೆ, ಮೂಲಾಧಾರಾದಿ ಚಕ್ರಗಳಿವೆ, ಪಂಚಜ್ಞಾನೇಂದ್ರಿಯಗಳಿದೆ, ಪಂಚಕರ್ಮೇಂದ್ರಿಯಗಳಿದೆ. ಇವೆಲ್ಲದರ ಮೇಲ್ಗಡೆಗೆ ಮನಸ್ಸು ಬುದ್ಧಿ ಎಂಬುದಿದೆ. ಅದಕ್ಕೂ ಮೇಲ್ಗಡೆಗೆ ಪರಮಾತ್ಮ ತತ್ವ ಬೆಳಗ್ತಾ ಇದೆ. ಈ ವ್ಯವಸ್ಥೆ ಏನಿದೆ, ಇಂತಹದ್ದೇ ಒಂದು ವ್ಯವಸ್ಥೆಯನ್ನು ಹೊರಗಡೆ ರೂಪಿಸಿದರೆ ಪಟ್ಟಣದ ಒಳಗಡೆ ಸುತ್ತಾಡ್ತಾ ಇರುವಾಗಲೂ ಮಧ್ಯದಲ್ಲಿ ತಾನು ಯಾರು, ತನ್ನ ಸ್ವರೂಪ ಏನು, ನಾನು ಯಾವ ಕಡೆಗೆ ಸಾಗಬೇಕಾಗಿದೆ, ಜೀವನದ ಪರಮ ಲಕ್ಷ್ಯವೇನು, ಇವೆಲ್ಲದರ ಸ್ಮರಣೆ ಬರೋದಕ್ಕೆ ಅನುಕೂಲ ಆಗಬೇಕು. ಹಾಗೆ ಭಾರತ ಮಹರ್ಷಿಗಳು ಅನೇಕ ಸಂಸ್ಕೃತಿಯ ವಿಷಯಗಳನ್ನು ರೂಪಿಸಿಕೊಟ್ಟಿದ್ದಾರೆ. ದೇವಾಲಯದ ರಚನೆಯು ದೇಹೋ ದೇವಾಲಯ ಪ್ರೋಕ್ತಃ, ದೇಹದ ಇನ್ನೊಂದು ಮಾದರಿಯಾಗಿ ದೇವಾಲಯವಂತಂದರು. ಅದೇ ರೀತಿಯಲ್ಲಿ ಗೃಹವನ್ನು ತರುವಾಗಲೂ ಅಂಥದ್ದೇ ಒಂದು ನಿಯಮ ಇದೆ, ಪಟ್ಟಣವನ್ನು ತರುವಾಗಲೂ ಅದೇ ರೀತಿಯಾದ ನಿಯಮ ಇದೆ. ಅದರಿಂದ ಪುರುಷ ಅನ್ನೋ ಶಬ್ದ ಏನು ಹೇಳ್ತಾ ಇದೆ ಅಂದರೆ ಪುರಿ ಶಯತೆ ಇತಿ ಪುರುಷ, ಪುರಿ ಶಯನಾತ್ ಪುರುಷ. ಪುರಿ ಈ ಶರೀರವೆಂಬ ದೇಹದಲ್ಲಿ, ಈ ಶರೀರದಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಶಯನ ಅನ್ನೋದಕ್ಕೆ ಸುಖವಾಗಿ ಇದ್ದಾನೆ ಅಂತ ಅರ್ಥ ಅದಕ್ಕೆ. ಅದೇ ರೀತಿಯಲ್ಲಿ ಇನ್ನೂ ಒಂದು ವಿಗ್ರಹವನ್ನು ಹೇಳೋದುಂಟು, ಇನ್ನೂ ಒಂದು ವಿವರಣೆಯನ್ನು ಕೊಡೋದುಂಟು. ಪೂರ್ಣಂ ಅನೇನ ಸರ್ವಂ ಇತಿ ಪುರುಷ. ಅನೇನ ಯಾರೋ ಒಬ್ಬ ಪರಮ ಪುರುಷನಿಂದ ಪೂರ್ಣವಾಗಿ ತುಂಬ್ಕೊಂಬಿಟ್ಟಿದೆ. ಯಾವನಿಂದ ತುಂಬ್ಕೊಂಡಿದೆಯೋ ಅವನು ಯಾರು ಅಂತ ಕೇಳಿದ್ರೆ ಪುರುಷ. ಅನೇನ ಸರ್ವಂ ಪೂರ್ಣಂ, ಅನೇನ ಈತನಿಂದ ಸರ್ವಂ ಅಂದರೆ ಈ ಶರೀರದ ಕಣಕಣವೂ ಸಹ ಪೂರ್ಣಂ ತುಂಬ್ಕೊಂಬಿಟ್ಟಿದೆ. ಯಾರಿಂದ ತುಂಬಿಕೊಂಡಿದೆ? ಅವನನ್ನು ಪುರುಷ ಎಂಬುದಾಗಿ ಕರಿಬೇಕು. ಯಾರಿಂದ ತುಂಬಿಕೊಂಡಿದೆ ಅಂತ ಕೇಳಿದ್ರೆ ಆ ಪರಮಾತ್ಮನಿಂದ ತುಂಬಿಕೊಂಡಿದೆ. ಆದ್ದರಿಂದ ಪುರುಷ ಅನ್ನೋ ಹೆಸರು ಬಂತು. ಆ ಪರಮಾತ್ಮ ಕಾರನಾಗಿ ಜ್ಯೋತಿರೂಪನಾಗಿ ಬೆಳಗ್ತಾ ಇರುವಂಥದ್ದುಂಟು, ಎಲ್ಲೆಲ್ಲೂ ತುಂಬಿ ಬೆಳಗ್ತಾ ಇರುವಂಥದ್ದುಂಟು. ಅವನೇನೆ ಈ ಸಮಗ್ರ ಸೃಷ್ಟಿಯ ನಿರ್ವಾಹಕ್ಕಾಗಿ ಮುಂದಕ್ಕೆ ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿಕೊಂಡಿರೋದಂಥದ್ದುಂಟು. ಅದನ್ನೇ ಜ್ಞಾನಿಗಳು ಜ್ಞಾಪಿಸ್ತಾರೆ. ಆದಿತ್ಯಾಂತರ್ಗತ ಹಿರಣ್ಯಗರ್ಭ ಸರ್ವಪ್ರಾಣಿ ಕರಣಾನಾಂ ಅನುಗ್ರಾಹಕ. ಒಳಗಡೆ ಯಾವ ಪುರುಷ ಇದ್ದಾನೆ ಅಂತ ಕೇಳಿದ್ರೆ ಒಬ್ಬ ಸೂರ್ಯ, ಅವನ ಅಂತರ್ಗತನಾಗಿ ಹಿರಣ್ಯಗರ್ಭ ಎಂಬ ಹೆಸರಿಂದ ಕರೆಯಲ್ಪಡುವಂಥ ಒಬ್ಬ ದೇವನಿದ್ದಾನೆ. ಸರ್ವಪ್ರಾಣಿ ಕರಣಾನಾಂ ಅನುಗ್ರಾಹಕ, ಎಲ್ಲ ಜೀವಕೋಟಿಗಳ ಎಲ್ಲ ಅವರ ಸಾಧನಗಳೇನೇನಿದೆ, ಅವಯವಗಳೇನೇನಿದೆ ಅವುಗಳಿಗೆಲ್ಲ ಶಕ್ತಿಯನ್ನು ಅನುಗ್ರಹ ಮಾಡ್ತಾ ಇರುವಂಥವನು ಒಳಗಡೆ ಕೂತ್ಕೊಂಡಿದ್ದಾನೆ ಅಂತ. ಅವನು ಶಕ್ತಿಯನ್ನು ಹೇಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ, ತಾನು ಹಿರಣ್ಯಗರ್ಭ ರೂಪನಾಗಿ
ಆದಿತ್ಯನ ಅಂತರ್ಗತವಾದ ಜ್ಯೋತಿಯಾಗಿ, ಪರಮಾತ್ಮ ಪ್ರಕಾಶದ ಅಂತರ್ಗತವಾದ ಜ್ಯೋತಿಯಾಗಿ, ಪರಮಾತ್ಮ ಪ್ರಕಾಶದ ರೂಪನಾಗಿಯೇ ಒಂದು ನೇರದಲ್ಲಿ ಕೂತ್ಕೊಂಡು ನಾನಾ ದೇವತೆಗಳನ್ನು ಸೃಷ್ಟಿ ಮಾಡಿ, ಆ ದೇವತೆಗಳೆಲ್ಲರೂ ಸಹ ಈ ಮೈನಲ್ಲಿ ನಾನಾ ಸ್ಥಾನದಲ್ಲಿ ನಿಂತು ತನ್ನ ಸಂಕಲ್ಪದಂತೆ ಚೈತನ್ಯವನ್ನು ಒದಗಿಸ್ಕೊಡುವಂತೆ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡ. ಅದಕ್ಕೆ ದೈವೀ ರಾಜ್ಯ ಎಂಬುದಾಗಿ ಕರೆಯೋದುಂಟು. ಅಂದರೆ ಈ ಭೌತಿಕವಾದ ಶರೀರದ ಒಳಗಡೆಗೆ ಒಂದು ದೈವೀ ರಾಜ್ಯ ಇದೆ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅವುಗಳು ಪಾಂಚಭೌತಿಕ ರೂಪದಿಂದ ಕೂಡಿಲ್ಲ. ಅವಳಿಗೆ ಇನ್ನೊಂದು ಸೂಕ್ಷ್ಮವಾದ ಶರೀರ ಇದೆ. ಆ ಶರೀರ ನಮ್ಮ ಈ ಹೊರಗಣ್ಣಿಗೆ ಕಾಣಿಸೋಲ್ಲ, ಕೇವಲ ಯೋಗ ದೃಷ್ಟಿ ಇದ್ದವರಿಗೆ ಕಾಣಿಸುತ್ತೆ. ಯೋಗ ದೃಷ್ಟಿ ಇದ್ದವರು ನೋಡಿದಾಗ ಈ ಶರೀರವೆಲ್ಲವೂ ದೇವತೆಗಳಿಂದ ತುಂಬ ಹೋಗಿಬಿಟ್ಟಿದೆ. ಯಾವತ್ತಿ ಇರುವ ಈ ದೇವತಾಸ್ತಾಸ್ತರ್ವ ವೇದವಿಧಿ ಬ್ರಾಹ್ಮಣೇ ವಸಂತಿ, ಎಲ್ಲ ಮಾತುಗಳು ಬಂದಿದೆ. ಗೋವನ್ನು ಕೊಂಡಾಡುವಾಗ ಗೋವಿನ ಎಲ್ಲ ಅವಯವಗಳಲ್ಲಿ ನಾನಾ ದೇವತೆಗಳು ತುಂಬಿಬಿಟ್ಟಿವೆ ಎಂಬುದಾಗಿ ಕೊಂಡಾಡೋದುಂಟು. ಅದಷ್ಟರಲ್ಲಿ ಮಾತ್ರ ಅಲ್ಲ, ಎಲ್ಲ ಜೀವಕೋಟಿಗಳಲ್ಲೂ ತುಂಬಿವೆ. ಆದರೆ ಕೆಲವು ಜೀವಕೋಟಿಗಳಲ್ಲಿ ಅದು ಅಭಿವ್ಯಕ್ತವಾಗುವಂತೆ ಇದೆ. ಉಳಿದ ಜೀವಕೋಟಿಗಳಲ್ಲಿ ಅದು ಅತ್ಯಂತ ಗೂಢವಾಗಿದೆ. ಎಲ್ಲಿ ಅಭಿವ್ಯಕ್ತವಾಗಿದೆಯೋ ಆ ಜಾಗವನ್ನು ಎತ್ತಿ ಹೇಳಿದ್ದಾರೆ. ಮಾನವ ಶರೀರದಲ್ಲಿ ಅದು ಅಭಿವ್ಯಕ್ತವಾಗುವಂತೆ ಇದೆ. ಅಂದರೆ ಅದರ ರೇಷೆಗಳನ್ನು ಒಂದಷ್ಟು ಊಹೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದೆ. ಹಾಗಿರೋದ್ರಿಂದ ಅಧಿದೈವತ ಅಂದರೆ ಏನು ಅಂತ ಕೇಳಿದರೆ, ಪುರುಷಶ್ಚ ಅಧಿದೈವತಂ. ಈ ಶರೀರವೆಂಬ ಪಟ್ಟಣದೊಳಗಡೆ ಇರುವಂತಹ ಪುರುಷ ಯಾರಿದಾನೋ ಅವನೇ ಅಧಿದೈವತ ಅಂತ. ಅಂದರೆ ಶರೀರದೊಳಗಡೆಗೆ ಒಂದು ದೈವೀ ರಾಜ್ಯ ಇದೆ. ಆ ದೈವೀ ರಾಜ್ಯವನ್ನು ರೂಪಿಸಿದವನೊಬ್ಬ ಇದ್ದಾನೆ. ದೈವೀ ರಾಜ್ಯದ ವಿಸ್ತಾರಕ್ಕೆ ಕಾರಣನಾಗಿ ಮೂಲ ಪುರುಷನಾಗಿ ಒಬ್ಬ ಇದ್ದಾನೆ. ಅವನನ್ನು ಪುರುಷ ಎಂಬುದಾಗಿ ನಾನು ಕರಿತಾ ಇದ್ದೀನಿ. ಅಧಿಯಜ್ಞ ಅಹಮೇ ಮಾತ್ರ. ಮೂರನೇ ಮಾತು ಅಹಮೇವ, ನಾನೇ ಅಂದರೆ ಶ್ರೀಕೃಷ್ಣ ಪ್ರಭು ಹೇಳ್ಕೊಳ್ತಾ ಇರೋ ಮಾತು. ಶ್ರೀಕೃಷ್ಣ ಯಾರು? ಅವನು ವಾಸುದೇವ ಆತ್ಮಕಂ ತತ್ವಂ. ವಾಸುದೇವ ಆತ್ಮಕವಾದಂಥ ಒಂದು ತತ್ವವೇ ಶ್ರೀಕೃಷ್ಣನಾಗಿ ಇಳಿದು ಬಂದಿರೋದ್ರಿಂದ ಮಹಾವಿಷ್ಣು ರೂಪವಾಗಿರುವಂಥ ಒಂದು ತತ್ವ. ಆ ತತ್ವವೇ ಕೃಷ್ಣನಾಗಿ ಲೋಕದಲ್ಲಿ ಅವತರಿಸಿ ಬಂದಿರೋದು. ಅದರಿಂದ ಅಹಮೇವ ಅಂದರೆ ನಾನೇನೋದಕ್ಕೆ ಅರ್ಥ ಏನಪ್ಪ ಅಂದರೆ, ಸೃಷ್ಟಿ ಮೂಲದಲ್ಲಿ ಬೆಳೀತಾ ಇರುವಂತಹ ಮಹಾವಿಷ್ಣು ಸ್ವರೂಪನಾದ ನಾನು ಅಧಿಯಜ್ಞ ಎಂಬುದಾಗಿ ಕರೆಯಲ್ಪಡ್ತೇನೆ. ಶ್ರುತಿ ಮಾತೆ ಹೇಳ್ತಾ ಇದ್ದಾಳೆ, ಯಜ್ಞೋ ವೈ ವಿಷ್ಣು ಎಂಬುದಾಗಿ. ವಿಷ್ಣುವೇ ಯಜ್ಞ. ವಿಷ್ಣುವೇ ಯಜ್ಞ ಅಂದರೆ ವಿಷ್ಣು ಅಂತ ಪರದೇವತೆ ಯಾರೋ ಒಬ್ಬ ಇದಾನಲ್ಲ, ಅವನೇನೆ ಈ ಸಮಗ್ರವಾದ ನಮ್ಮ ಮೈನಲ್ಲಿ ಯಜ್ಞ ರೂಪದಲ್ಲಿ ಆರಾಧಿಸಲ್ಪಡುವವನು. ಮಾಡುವ ಎಲ್ಲ ಕರ್ಮಗಳು ಒಂದು ಸಮರ್ಪಿತವಾಗುವ ಜಾಗ ಮಹಾವಿಷ್ಣು. ಹಾಗಿರೋದ್ರಿಂದ ಆ ಮಹಾವಿಷ್ಣುವನ್ನೇ ಯಜ್ಞ ಎಂಬುದಾಗಿ ಕರೆದಿರುವಂಥದ್ದುಂಟು. ಸರ್ವ ಯಜ್ಞ ಅಭಿಮಾನಿನಿ ವಿಷ್ಣುವಾಖ್ಯಾ ದೇವತಾ. ಎಲ್ಲ ಯಜ್ಞಗಳ ಅಭಿಮಾನಿಯಾಗಿರುವಂಥ ವಿಷ್ಣು ಎಂಬ ಹೆಸರಿನ ದೇವತಾ ಯಾವುದಿದೆಯೋ ಅದು ನಾನೇ ಆಗಿದ್ದೇನೆ ಅಂತ. ಅಂದರೆ ತಾತ್ಪರ್ಯ, ಲೋಕದಲ್ಲಿ ಯಾರು ಆದರ್ಶವಾದ ನಡೆನುಡಿಗಳನ್ನು ಉಳ್ಳವರಾಗಿ, ಅಂದರೆ ವರ್ಣಾಶ್ರಮ ಧರ್ಮವನ್ನು ಅನುಸರಿಸಿ ಕರ್ತವ್ಯಗಳನ್ನು ನಿರ್ವಾಹ ಮಾಡ್ತಾ ಹೋಗ್ತಾರೋ ಅವರ ಆ ಸಕಲ ಕರ್ತವ್ಯಗಳು ಕೊನೆಯಲ್ಲಿ ಜ್ಞಾನರೂಪದಲ್ಲಿ ಪರ್ಯವಸಾನ ಆಗುತ್ತೆ ಅಂತ ಕೃಷ್ಣ ಹೇಳಿದ್ದಾನೆ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ಅಂದರೆ ಎಲ್ಲ ಕರ್ಮಗಳು ಕೊನೆಯಲ್ಲಿ ಎಲ್ಲಿ ಲಯ ಆಗುತ್ತೆ ಅಂದರೆ ಒಳಗಡೆ ಬೆಳಗುವ ಪರಮಾತ್ಮನಲ್ಲಿ ಹೋಗಿ ಲಯ ಆಗುತ್ತೆ, ಭಗವಂತನಲ್ಲಿ ಲಯ ಆಗುತ್ತೆ. ಹಾಗೆ ಲಯ ಆಗೋಕ್ಕೆ ಬೇಕಾಗುವ ಯಜ್ಞರೂಪವಾದ ದೇಹವನ್ನು ನಾನು ಧರಿಸಿ ಈ ಶರೀರದಲ್ಲಿ ನೆಲೆಸಿದ್ದೇನೆ ಅನ್ನೋದು
ಮಾತಿನ ಆಶಯ. ಈ ಮಾತುಗಳನ್ನೆಲ್ಲ ಏಕಾಗಿ ನೆನಪಿಸ್ಕೋತಾ ಇದ್ದಾನೆ ಶ್ರೀಕೃಷ್ಣ ಅಂತ ಕೇಳಿದರೆ, ಆರಂಭದಲ್ಲಿ ಒಂದು ಮಾತನ್ನು ಆಡ್ದ. ಹೀಗೆ ನನ್ನನ್ನು ಯಾರು ಅರ್ಥ ಮಾಡ್ಕೋತಾರೋ ಅವರು ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸ್ತಾ ನನ್ನನ್ನೇ ಬಂದು ಸೇರ್ತಾರೆ ಅಂತ. ಅಂದರೆ ಈ ಸಮಗ್ರ ಸೃಷ್ಟಿಯನ್ನು ಹೇಗೆ ನೋಡಬೇಕು ಅನ್ನೋ ಬಗ್ಗೆ ಒಂದು ತಿಳುವಳಿಕೆ ಬೇಕು. ಹಾಗೆ ಈ ಸಮಗ್ರ ಸೃಷ್ಟಿಯನ್ನು ನೋಡ್ತಾ ಹೋಗೋದಾದರೆ ಈ ಪಾಂಚಭೌತಿಕ ಪ್ರಪಂಚವೆಲ್ಲವೂ ನಶ್ವರವಾದದ್ದು. ಇದು ಹಿಂದುಗಡೆಗೆ ಇನ್ನೊಂದು ದೈವಿಕ ರಾಜ್ಯ ಇದೆ. ಅದೇ ಈ ಪಾಂಚಭೌತಿಕವಾದ ಶರೀರಕ್ಕೆ ಚೈತನ್ಯವನ್ನು ಒದಗಿಸ್ಕೊಡ್ತಾ ಇದೆ. ಆ ದೈವಿಕ ರಾಜ್ಯವು ಹೇಗೆ ರೂಪಿತವಾಗಿದೆ ಅಂತ ಕೇಳಿದರೆ, ಅದು ಹಿಂದುಗಡೆ ಬೆಳಗ್ತಾ ಇರುವಂತಹ ಯಜ್ಞಸ್ವರೂಪನಾದ ಮಹಾವಿಷ್ಣುವಿನ ಮುಂದಿನ ಹೆಜ್ಜೆಯಾಗಿ ಅದು ರೂಪಿತವಾಗಿದೆ. ಇಲ್ಲೆಲ್ಲ ಕೆಲಸ ಮಾಡ್ತಾ ಇರೋನು ಬೇರೆ ಯಾರೂ ಅಲ್ಲಪ್ಪ, ಆ ಮಹಾವಿಷ್ಣು ಅಂತ ಆ ವ್ಯಾಪಕವಾದ ಎಲ್ಲ ಕಡೆಯಲ್ಲೂ ತುಂಬಿರುವಂತಹ ತತ್ವವನ್ನು ಯಾರು ಭಾವಿಸ್ತಾ ಜೀವನವನ್ನು ಮಾಡ್ತಾ ಹೋಗ್ತಾನೋ, ಹಾಗೆ ಹೋಗ್ತಾ ಇರುವಾಗ ಅವನಿಗೆ ಎಲ್ಲೆಲ್ಲಿ ನೋಡಿದ್ರೂ ಒಳಗಡೆಗೆ ಪರಮಾತ್ಮ ಬೆಳಗ್ತಾ ಇದ್ದಾನೆ ಅಂತ ಒಂದು ಚಿಂತನೆ ಬರುತ್ತೆ. ಹೊರಗಡೆ ಇದು ಬಿದ್ದು ಹೋಗೋ ವಸ್ತು ಅಪ್ಪ, ಇದು ಪಾಂಚಭೌತಿಕ, ಆದ್ರೇನಂತೆ ಇದು ಒಳಗಡೆಗೆ ದೈವಿಕ ರಾಜ್ಯ ಇದೆ. ಆ ದೈವಿಕ ರಾಜ್ಯ ಆದರೂ ಯಾವುದಪ್ಪ ಅದು? ಒಳಗಡೆ ಬೆಳಗ್ತಾ ಇರೋ ಮಹಾವಿಷ್ಣುವಿನ ಮುಂದಿನ ಒಂದು ಹೆಜ್ಜೆ ಅದು. ಹೀಗಿರೋದ್ರಿಂದ ಇಲ್ಲಿ ಶಾಶ್ವತವಾಗಿ ಎಲ್ಲ ಕಡೆಯಲ್ಲೂ ಬೆಳಗ್ತಾ ಇರೋ ತತ್ವ ಯಾವುದಪ್ಪ ಅಂದರೆ ಆ ಮಹಾವಿಷ್ಣು ವಾಸುದೇವಾಖ್ಯಂ ತತ್ವಂ ಅಂತ ಬುದ್ಧಿಗೆ ಆಗಾಗ ಅನವರತೂ ಹೀಗೆ ಭಾಸವಾಗ್ತಾ ಇದ್ದರೆ ಆಗ ಏನಾಗುತ್ತೆ? ಸದಾ ಶ್ರೀಕೃಷ್ಣಾನುಸ್ಮರಣಂ ಎಂಬುದಾಗಿ ಆಗುತ್ತೆ. ಶ್ರೀಕೃಷ್ಣನ್ನೇ ಸ್ಮರಣೆ ಮಾಡಿದಾಗುತ್ತೆ, ಪರದೈವವನ್ನೇ ಸ್ಮರಣೆ ಮಾಡಿದಾಗುತ್ತೆ. ಪರಿಣಾಮವಾಗಿ ಏನಾಗುತ್ತೆ ಅಂದರೆ, ದೇಹತ್ಯಾಗ ಮಾಡುವ ಕಾಲ ಬಂದಾಗ ತಾನಾಗಿ ಆ ಪರತತ್ವದ ಸ್ಮರಣೆಯೇ ಉಂಟಾಗುತ್ತೆ. ಪರಿಣಾಮವಾಗಿ ಅವನು ಆ ಪರತತ್ವದಲ್ಲಿ ಲಯವನ್ನು ಹೊಂದ್ತಾನೆ ಅನ್ನೋದು ಒಟ್ಟು ತಾತ್ಪರ್ಯ. ಇದೇ ವಿಷಯ ಮುಂದಿನ ಮಾತುಗಳಲ್ಲೂ ಬರ್ತಾ ಇದೆ. ಹಾಗಿರೋದ್ರಿಂದ ಕೆಲವು ಮಾತುಗಳನ್ನು ಸಂಕ್ಷೇಪಿಸಿ ಮುಂದಕ್ಕೆ ಹೋಗೋಣ. ಮುಂದಿನ ಶ್ಲೋಕ, ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಚ ಮತ್ತು ಅಂತಕಾಲೇ ಕೊನೆಯ ದಿನಗಳಲ್ಲಿ, ಮರಣಕಾಲದಲ್ಲಿ, ಮಾಮೇವ ಸ್ಮರನ್ ನನ್ನನ್ನೇ ಸ್ಮರಣೆ ಮಾಡ್ತಾ, ಕಲೇವರಂ ಮುಕ್ತ್ವಾ ಶರೀರವನ್ನು ತ್ಯಜಿಸಿ, ಯಹ ಯಾವನು ಪ್ರಯಾತಿ ಪ್ರಯಾಣ ಮಾಡುತ್ತಾನೋ, ಸಹ ಅವನು ಮದ್ಭಾವಂ ನನ್ನ ಭಾವವನ್ನು ಯಾತಿ ಹೊಂದುವನೋ, ನನ್ನ ಭಾವವನ್ನು ಹೊಂದುವನು, ನನ್ನ ತನವನ್ನು ಹೊಂದುವನೋ. ಅತ್ರ ಇಲ್ಲಿ ಸಂಶಯ ನಾಸ್ತಿ, ಸಂಶಯವೆಂಬುದಿಲ್ಲ, ಸಂದೇಹ ಪಡಬೇಕಾದ್ದಿಲ್ಲ. ಅಂದರೆ ಅಂತ್ಯಕಾಲದಲ್ಲಿ ನನ್ನನ್ನೇ ಭಾವಿಸ್ತಾ ಇರುವನೋ ನನ್ನ ಬಳಿಗೆ ಹೋಗಿ ಸೇರ್ತಾನೆ. ಹಾಗಲ್ಲದೆ ಬೇರೆ ಬೇರೆ ಏನನ್ನೋ ಭಾವಿಸ್ತಾ ಹೋಗ್ತಾನೆ ಅಂದರೆ, ಏನನ್ನು ಭಾವಿಸ್ತಾನೋ ಅಲ್ಲಿ ಹೋಗಿ ಸೇರ್ತಾನೆ. ನಾವು ಪುರಾಣಗಳಲ್ಲಿ ಅಂಥ ಕಥೆಗಳನ್ನೆಲ್ಲ ಕೇಳ್ತೇವೆ. ಅಜಾಮಿಳನ ಕಥೆ ಬರುತ್ತೆ. ಅಜಾಮಿಳ ಒಬ್ಬ ಕಾನ್ಯಕುಬ್ಜದ ಬ್ರಾಹ್ಮಣನಾದ ಮೇಲೆ ಆದರ್ಶ ಜೀವನವನ್ನು ಮಾಡಬೇಕಾಗಿತ್ತು. ಆದರೆ ಮಾತಾಪಿತೃಗಳನ್ನು, ಧರ್ಮಪತ್ನಿಯನ್ನು ಎಲ್ಲರನ್ನೂ ತ್ಯಜಿಸಿ ಒಬ್ಬ ನೀಚ ಸ್ತ್ರೀಯ ಸಂಪರ್ಕವನ್ನು ಮಾಡಿಕೊಂಡು ಅನಾಚಾರವನ್ನೇ ಜೀವನದ ತುಂಬ ತುಂಬಿಕೊಂಡು ಬದುಕ್ತಾನೆ. ಹಾಗೆ ಬದುಕ್ತಾ ಇದ್ದಾಗ ಅವನಿಗೆ ಸದ್ಗತಿ ಸಿಗೋದು ಹೇಗೆ? ಯಾಕೆಂದರೆ ಬ್ರಾಹ್ಮಣ ಅಂತಂದಾಗ ಅವನಿಗೆ ಹೇಳಿದ ಆಶ್ರಮ ಧರ್ಮವನ್ನು ಅನುಸರಿಸಿ ಹೋಗಬೇಕಾಗಿತ್ತು. ತಂದೆ ತಾಯಿಗಳನ್ನು ಪರಮ ಪೂಜ್ಯರನ್ನಾಗಿ ಭಾವಿಸಿ ನಿತ್ಯ ಶುಶ್ರೂಷೆ ಮಾಡಬೇಕಾಗಿತ್ತು. ಅವನು ಕೈ ಬಿಟ್ಟು ಹೋಗಿದ್ದಾನೆ. ಇನ್ನು ಕೈ ಹಿಡಿದ ಧರ್ಮಪತ್ನಿ, ಅವಳನ್ನು ಕಾಪಾಡುವ ದೊಡ್ಡ ಹೊಣೆಗಾರಿಕೆ ಇದೆ. ಅವಳು ಶಿಷ್ಯಳಂತೆ ಇವನನ್ನು ಅವಲಂಬಿಸಿ ಇರುವಾಗ ಅವಳು ಉದ್ಧಾರದ ದೊಡ್ಡ ಜವಾಬ್ದಾರಿ ತನ್ನ ಪಾಲಿಗಿದೆ. ಅದನ್ನು ಮರೆತು ಮತ್ತೆ ಈ ಎರಡು ತಪ್ಪು ಮಾಡಿದ್ದಲ್ಲದೆ ಮೂರನೇ ಇನ್ನೊಂದು ತಪ್ಪೇನಪ್ಪ ಅಂದರೆ, ಯಾವುದೋ ನೀಚ ಸ್ತ್ರೀಯ ಸಹವಾಸ. ನೀಚ ಸ್ತ್ರೀಯ ಸಹವಾಸ ಅಂದರೆ ಯಾವ ಸ್ತ್ರೀಗೆ ಒಬ್ಬನು ಪತಿ ಅನ್ನೋ ರೀತಿಯಾದ ನೀತಿ ಇಲ್ವೋ, ಎಲ್ಲೆಲ್ಲೋ ಹೇಗೇಗೋ ಸಂಪರ್ಕಗಳನ್ನು ಇಟ್ಕೋತಾಳೋ ಅಂಥ ನೀಚ ಸ್ತ್ರೀಯಲ್ಲಿ ಸಂಪರ್ಕ ಮಾಡ್ತಾನೆ ಅಂದರೆ ಪರಮ ಅಧಮವಾದ ಕಾರ್ಯ ಅದು.
ಇದ್ರ ಜೊತೆಗೆ ಅದಕ್ಕೆ ತಕ್ಕಂತೆ ದುರಾಚಾರಗಳನ್ನು, ಮದ್ಯಪಾನವೋ ಜೂಜಾಟವೋ ಈ ಥರದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂದರೆ ಧರ್ಮಭ್ರಷ್ಟ ಅಂತ ಅರ್ಥ. ಪೂರ್ಣವಾಗಿ ಅವನು ಉದ್ಧಾರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನ ಆಸಕ್ತಿ ಆ ಕಡೆಗಿದೆ. ಮುಂದೆ ಜನ್ಮ ಎತ್ತಿದರೆ ಅದಕ್ಕೆ ಪೋಷಕವಾಗುವ ಜಾಗದಲ್ಲೇ ಜನ್ಮ ಎತ್ತುತ್ತಾನೆ. ಯಾವ ಸ್ತ್ರೀಯನ್ನು ಮೋಹಿಸ್ತಾ ಇದ್ದಾನೋ ಆ ಸ್ತ್ರೀ ಎಲ್ಲಿ ಹುಟ್ಟುತ್ತಾಳೋ ಅಲ್ಲಿ ಹೋಗಿ ಹುಟ್ಟುತ್ತಾನೆ ಮತ್ತೆ ಅವನು. ಅದೇ ತರಹದ ಜೀವನವನ್ನು ಮಾಡ್ತಾನೆ. ಯಾಕೆಂದರೆ ಇಷ್ಟ ಆಗಿದ್ದವನಿಗೆ ಜೂಜಾಟ, ಮದ್ಯಪಾನ, ಮೋಜು ಮಜಾ. ಅದರಿಂದ ಅಂಥ ಜಾಗದಲ್ಲಿ ಹೋಗಿ ಹುಟ್ಟಬೇಕು. ಆದರೆ ಅವನದೇನೋ ಜನ್ಮಾಂತರದ ಸುಕೃತ ತುಂಬ ಚೆನ್ನಾಗಿತ್ತಂತ. ಏನಾಯಿತು ಅಂತ ಕೇಳಿದ್ರೆ ಕೊನೆಯ ಕಾಲ ಬಂತು. ಕೊನೆಯ ಕಾಲ ಬಂದಾಗ ಯಮಭಟರು ಬಂದು ಪ್ರಾಣಿಗಳನ್ನು ಸೆಳೆಯೋಕ್ಕೆ ಶುರು ಮಾಡಿದ್ರು. ಪಾಶದಿಂದ ಬಿಗಿದು ಎಳ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ರು. ತುಂಬ ಭಯ ಆಗೋಯ್ತಂತೆ ಯಮಭಟರನ್ನು ನೋಡಿದಾಗ. ತುಂಬ ಭಯ ಆದಾಗ ಸಾಮಾನ್ಯವಾಗಿ ತಮ್ಮನ್ನು ಯಾರು ಕಾಪಾಡೋದಕ್ಕೆ ಅರ್ಹರೋ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳೋದು ರೂಢಿ ಇದೆ. ಮಕ್ಕಳು ಅಪ್ಪ ಅಮ್ಮನ ಸ್ಮರಣೆ ಮಾಡ್ಕೊಳ್ಳುತ್ತವೆ. ವಯಸ್ಸಾದವರು ಮಕ್ಕಳನ್ನು ಸ್ಮರಣೆ ಮಾಡ್ಕೋತಾರೆ, ನಮ್ಮ ಮಕ್ಕಳು ಯಾರು ಬಂದು ಕಾಪಾಡಲಿ ಅಂತ. ಹಾಗೆ ತನ್ನ ಮಗ ಒಬ್ಬ ಇದ್ದ, ಅವನ ಹೆಸರು ನಾರಾಯಣ ಅಂತ ಹೆಸರು. ನಾರಾಯಣ ಅಂತ ಗಟ್ಟಿಯಾಗಿ ಕೂಗಿದ್ನಂತೆ ಅಜಾಮಿಳ, ಬಾ ಕಾಪಾಡು, ಯಮಭಟ್ರು ನನ್ನ ಎಳ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ನರಕದ ಕಡೆಗೆ, ಕಾಪಾಡು ಅಂತ. ಆ ನಾರಾಯಣನ ಶಬ್ದ ಉಚ್ಚರಿಸಿದೊಡನೆ ಅವನಿಗೇನೋ ವಿಶೇಷವಾದ ಪರಿವರ್ತನೆ ಆಗೋಯ್ತು ಅಂತ. ಏನು ಪರಿವರ್ತನೆ ಆಯಿತು ಅಂದರೆ, ಅವನು ಯಾವುದೋ ಒಂದು ಕಾಲದಲ್ಲಿ ನಾರಾಯಣನನ್ನು ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡ್ತಾಯಿದ್ದ. ಅವನಿಗೆ ಆ ನಾರಾಯಣ ಅನ್ನೋ ರೀತಿಯಾದಂಥ ತತ್ವದ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು. ಅದನ್ನು ಮಂತ್ರರೂಪವಾಗಿ ಜಪ ಮಾಡಿ ಬಂದ್ಯಾನೆ ಎಷ್ಟೋ ಕಾಲ. ಅದು ಎಷ್ಟು ಜನ್ಮ ಮಾಡಿದಾನೋ ಗೊತ್ತಿಲ್ಲ. ಅಷ್ಟೆಲ್ಲ ಇದ್ದರೂ ಯಾವುದೋ ಒಂದು ಪಾಪಕರ್ಮ ಅನುಭವಿಸಬೇಕಾಗಿದೆ, ಜನ್ಮಾಂತರದ ಪಾಪಕರ್ಮ. ಅದರ ಫಲವಾಗಿ ಒಮ್ಮೆ ಭ್ರಷ್ಟನಾಗಿ ಕರ್ತವ್ಯವನ್ನೆಲ್ಲ ಮರೆತು ಈ ರೀತಿಯಾದಂತಹ ಅಧಮವಾದ ಜೀವನಕ್ಕೆ ಹೋಗ್ಬಿಟ್ಟ. ಹೋಗಿದ್ದರೂ ಸಹ ದೀರ್ಘಕಾಲ ತಾನು ಯಾವ ಜಪ ಮಾಡೋದ್ನೋ, ಯಾವ ದೇವರನ್ನು ಭಾವಿಸ್ತಾ ಇದ್ನೋ ಅದರ ಸ್ಮರಣೆ ಆಕಸ್ಮಿಕವಾಗಿ ಅವನಿಗೆ ಉಂಟಾಯಿತು. ಯಾಕೆ ಉಂಟಾಯಿತು ಅಂದರೆ, ಮಗನ ಹೆಸರನ್ನು ಗಟ್ಟಿಯಾಗಿ ಕೂಗ್ತಾ ಇದ್ದಾನೆ. ಕೂಗಿದಾಗ ನಾರಾಯಣ ಅಂತ ತನ್ನ ಮಗನ ಕರೆಯೋದಕ್ಕೆ ಹೊರಟಾಗ ಆ ಹೆಸರಿನ ಒಂದು ಸಾದೃಶ್ಯ ಇದೆಯಲ್ಲ, ಹಿಂದೆ ನಾರಾಯಣನು ಪ್ರಭುವನ್ನು ಭಾವಿಸ್ತಾ ಇದ್ದ, ಅದೇ ಪದದಿಂದ ಈಗ ಮಗನನ್ನು ಕರೀತಾ ಇದ್ದಾನೆ. ಈ ಪದವನ್ನು ಉಚ್ಚರಿಸಿದೊಡನೆ ಹಿಂದೆ ತಾನು ಭಾವಿಸ್ತಾ ಇದ್ದ ಶ್ರೀಮನ್ ನಾರಾಯಣನ ಪೂರ್ಣ ಸ್ಮರಣೆ ಉಂಟಾಗಿ ಅವನೇ ಕಣ್ತುಂಬ ಬಂದು ನಿಂತ್ಕೊಂಡು ಮೋಕ್ಷವನ್ನು ಹೊಂದ್ಬಿಟ್ಟ ಅಂತ. ಅಂದರೆ ಅಂತ್ಯಕಾಲದಲ್ಲಿ ಹಾಗೆ ಒಂದು ಸ್ಮರಣೆ ಬಂದೋಯ್ತು. ಮಧ್ಯದಲ್ಲಿ ಭ್ರಷ್ಟನಾಗಿದ್ದ ಅಂದರೆ ಇದ್ದರೂ ಸಹ ಅದಕ್ಕಿಂತ ಹಿಂದೆ ದೀರ್ಘಕಾಲ ಶ್ರೀಮನ್ನಾರಾಯಣನನ್ನೇ ಭಾವಿಸಿದ್ದ. ಅದರ ಪರಿಣಾಮವಾಗಿ ಅಂತ್ಯಕಾಲದಲ್ಲಿ ಅದೇ ಸ್ಮರಣೆ ಅವನಿಗೆ ಉಂಟಾಯಿತು. ಅದರಿಂದಾಗಿ ಅಲ್ಲಿಗೆ ಹೋಗಿ ಸೇರಿಕೊಂಡ. ಮುಂದಿನ ಮಾತು, ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವಭಾವಿತಃ. ಕೊನೆಯ ಕಾಲದಲ್ಲಿ ಏನೇನನ್ನು ಸ್ಮರಣೆ ಮಾಡ್ಕೋತಾನೋ ಅಂತಂತೆ ಆಗೋಗ್ತಾನೆ. ಕೌಂತೆಯ, ಎಲೆ ಕೌಂತೆಯನೇ, ಎಂ ಭಾವಂ, ಯಾವ ಭಾವವನ್ನು, ಯಾವ ವಸ್ತುವನ್ನು, ವ್ಯಕ್ತಿಯನ್ನು, ವಿಷಯವನ್ನು ಯಾವುದಾದ್ರು ಅರ್ಥ ಇಟ್ಕೋಬೋದು. ಸದಾ ತದ್ಭಾವಭಾವಿತ, ಎಲ್ಲ ಕಾಲದಲ್ಲೂ ತದ್ಭಾವಭಾವಿತ, ಅದೊಂದನ್ನೇ ಭಾವಿಸ್ತಾ ಇರುವವನಾಗಿ, ಅಂತೆ ಜೀವನದ ಕೊನೆಯಲ್ಲಿ ಸ್ಮರಿಸುತ್ತಾ ಕಲೇವರಂ, ಶರೀರವನ್ನು ತ್ಯಜಿಸುತ್ತಾನೆಯೋ ತಮೇವ, ಅದದೇ ಭಾವವನ್ನು ಏತಿ ಹೊಂದುತ್ತಾನೆ. ಅಂದರೆ ಯಾವ್ಯಾವ ಭಾವವನ್ನು ತದ್ಗತ ಮಾನಸನಾಗಿ ಅಹೋರಾತ್ರೆ ಅದನ್ನೇ ಚಿಂತನೆ ಮಾಡ್ತಾ ಇದ್ದು ಕೊನೆಯಲ್ಲಿ ದೇಹತ್ಯಾಗ ಮಾಡ್ತಾನೋ ಅವನು ಅನಂತರದಲ್ಲಿ ಅದದೇ ಭಾವವನ್ನು ಹೋಗಿ ಸೇರ್ತಾನೆ. ಅಂದರೆ ಅದನ್ನೇ ಭಾವಿಸೋಗ್ಬೇಕಾಗುವಂತಹ ಶರೀರವನ್ನು, ಮನಸ್ಸನ್ನು, ಬುದ್ಧಿಯನ್ನು ಎಲ್ಲ ಪಡಿತಾನೆ, ಅದೇ ರೂಪದಲ್ಲೇ ಆಗಿಬಿಡ್ತಾನೆ ಅಂತ ತಾತ್ಪರ್ಯ. ವಿಷ್ಣುವನ್ನೇ ಭಾವಿಸ್ತಾ ಇದ್ದಾನೆ ಸದಾ ಕಾಲದಲ್ಲಿ. ಹಾಗೆ ಭಾವಿಸ್ತಾ ಶರೀರ ತ್ಯಾಗ ಆಯಿತು. ಹಾಗಾದಾಗ ಒಂದೋ
ಆ ವಿಷ್ಣುವನ್ನೇ ಭಾವಿಸೋಕೆ ಬೇಕಾಗುವಂತಹ ಉತ್ಕೃಷ್ಟವಾದ ಜನ್ಮವನ್ನು ಎಲ್ಲೋ ಒಂದು ಕಡೆಯಲ್ಲಿ ಪರೀತಾನೆ. ವಿಷ್ಣು ಭಕ್ತರ ಮನೆಯಲ್ಲಿ ಹುಟ್ಟಿ ಮತ್ತಷ್ಟು ವಿಷ್ಣು ಭಕ್ತಿಯನ್ನು ಬೆಳೆಸ್ಕೋತಾ ಮೋಕ್ಷದ ಕಡೆಗೆ ಸಾಗುವಂತೆ ಆಗ್ತಾನೆ. ಇಲ್ಲ, ಅಪಾರವಾದ ವಿಷ್ಣು ಭಕ್ತಿ ತುಂಬಿತ್ತು, ಆಗ ದೇಹತ್ಯಾಗ ಮಾಡಿದ, ಪರಿಣಾಮವಾಗಿ ನೇರವಾಗಿ ವೈಕುಂಠಕ್ಕೆ ಹೋದ, ವಿಷ್ಣುವಿನ ಸಾನ್ನಿಧ್ಯವನ್ನು ಅನುಭವಿಸ್ತಾ ಅಲ್ಲಿ ನೆಲೆಸ್ತಾ. ಇಲ್ಲ, ಆ ವಿಷ್ಣು ಯಾವ ಪರತತ್ವವೋ ಆ ಪರತತ್ವದಲ್ಲಿ ಹೋಗಿ ಲಯ ಆಗಿಬಿಟ್ಟ. ಹೀಗೆಲ್ಲ ಆಗೋದಕ್ಕೆ ಅವಕಾಶ ಇದೆ. ಹಾಗಲ್ಲ, ಯಾರೋ ಒಬ್ಬ ಶಿವನನ್ನು ಭಾವಿಸ್ತಾ ಇದ್ದಾನೆ, ನಿರಂತರವಾಗಿ ಶಿವನನ್ನು ಭಾವಿಸ್ತಾ ಇದ್ದಾನೆ. ಕೊನೆಯ ಕಾಲದಲ್ಲಿ ಶಿವ ಶಿವ ಅಂತ ಅಂದ್ಕೊಂಡೇ ದೇಹತ್ಯಾಗವನ್ನು ಮಾಡ್ದ. ಹಾಗಿದ್ದಾಗ ಅವನಿಗೆ ಮುಂದಿನ ಜನ್ಮದಲ್ಲೂ ಯಾರೋ ಶಿವಭಕ್ತರ ಕುಟುಂಬದಲ್ಲಿ ಜನ್ಮ ಸಿಕ್ಕಿ ಮತ್ತಷ್ಟು ತೀವ್ರವಾಗಿ ಶಿವನನ್ನೇ ಧ್ಯಾನ ಮಾಡಬೇಕು ಅಂಥ ಒಂದು ಅವಕಾಶ ಕೂಡಿ ಬರುತ್ತೆ. ಇಲ್ಲ, ಈಗಾಗಲೇ ಈ ಜನ್ಮದಲ್ಲಿ ಶಿವನನ್ನು ಅನನ್ಯವಾದ ಭಕ್ತಿಯಿಂದ ಭಾವಿಸಿ ಅವನು ಪುಣ್ಯ ಪಾಪಗಳಷ್ಟು ಕ್ಷಯವಾಗಿಬಿಟ್ಟಿದೆ ಅಂತಿದ್ದರೆ ನೇರವಾಗಿ ಶಿವನ ಸಾನ್ನಿಧ್ಯ ಕೈಲಾಸಕ್ಕೆ ಹೋಗಿ ಸೇರ್ತಾನೆ. ಇದೇ ರೀತಿಯಲ್ಲಿ ಯಾವ್ಯಾವ ದೇವತೆಯನ್ನು ಉಪಾಸನೆ ಮಾಡ್ತಾನೋ ಆಯಾ ದೇವತೆಯು ಯಾವ್ಯಾವ ರೀತಿಯಾದಂಥ ವಿಶಿಷ್ಟವಾದ ಸೌಲಭ್ಯವನ್ನು ಒದಗಿಸಿಕೊಡ್ಬೋದೋ ಅದೆಲ್ಲವನ್ನು ಕೂಡ ಈತ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇದೇ ರೀತಿಯಲ್ಲಿ ಅಂತ್ಯಕಾಲದಲ್ಲಿ ಲೌಕಿಕವಾದ ಯಾವುದಾದ್ರು ಒಂದು ವಿಷಯವನ್ನು ನೆನಪಿಸ್ಕೋತಾ ಇದ್ದರೆ, ಪ್ರಾಪಂಚಿಕವಾದ ಯಾವುದೋ ಒಂದು ವಿಷಯವನ್ನು ನೆನಪಿಸ್ಕೋತಾ ಇದ್ದರೆ, ಆಗ ಆ ಪ್ರಾಪಂಚಿಕವಾದ ವಿಷಯಕ್ಕೆ ಕೆಳಗಡೆ ಇಳಿದು ಬರ್ತಾನೆ, ಅಲ್ಲೇ ಹುಟ್ಟುತ್ತಾನೆ. ಅದನ್ನು ಮನಸ್ಸಿಗೆ ತಂದ್ಕೋಬೇಕು. ಪುರಾಣಗಳಲ್ಲಿ ಇದೆಲ್ಲದಕ್ಕೆ ಬೇಕಾಗುವ ಕಥೆ, ಉಪಕಥೆ, ಆಖ್ಯಾನಗಳನ್ನ ಸಾಕಷ್ಟು ಕೊಟ್ಟಿದ್ದಾರೆ. 18 ಪುರಾಣಗಳು, 18 ಉಪಪುರಾಣಗಳು ಅಷ್ಟೂ ಸಹ ವೇದೋಪನಿಷತ್ತುಗಳು ಯಾವ ಸತ್ಯವನ್ನು ಹೇಳ್ತಾ ಇದೆಯೋ ಅದೇ ಸತ್ಯವನ್ನು ನಾನಾ ದೃಷ್ಟಾಂತಗಳನ್ನು ಕೊಟ್ಕೊಂಡು ನಿರೂಪಣೆ ಮಾಡುತ್ತೆ. ಬುದ್ಧಿಗೆ, ಸಾಮಾನ್ಯರ ಮನಸ್ಸಿಗೂ ಅರ್ಥ ಆಗಬೇಕು, ಹಾಗೆ ಅದನ್ನೇ ನಿರೂಪಣೆ ಮಾಡ್ತಾಯಿದೆ, ಬೇರೆ ಇನ್ನೇನೂ ಇಲ್ಲ. ಅದರಿಂದ ಪುರಾಣಗಳನ್ನು ಅಧ್ಯಯನ ಮಾಡಿದ್ರೂ ವೇದಾರ್ಥವನ್ನು ಅಧ್ಯಯನ ಮಾಡದಂತೆ, ಉಪನಿಷದ ಅರ್ಥವನ್ನೇ ಅಧ್ಯಯನ ಮಾಡದಂತೆ. ಹೇಳುವನು ಆ ವೇದೋಪನಿಷತ್ತುಗಳಲ್ಲಿ ಯಾವ ತತ್ವ ಬೆಳಗ್ತಾ ಇದೆಯೋ ಅದನ್ನು ಸ್ಮರಣೆ ಮಾಡಿಕೊಂಡು ಆ ಕಡೆಗೆ ಈ ಕಥೆ ಉಪಕಥೆಗಳನ್ನು ನಯನ ಮಾಡಬೇಕು, ಆ ಕಡೆಗೆ ತೋರಿಸ್ಬೇಕು, ದಿಗ್ದರ್ಶನ ಮಾಡಿಸ್ಬೇಕು. ಹಾಗೆ ಮಾಡಿಸ್ತಾ ಹೋಗೋದಾದರೆ ರಾಮಾಯಣ, ಮಹಾಭಾರತ ಮೊದಲಾದವುಗಳನ್ನು ಅನುಸಂಧಾನ ಮಾಡ್ತಾ ಇದ್ದರೂ ಸಹ ನೇರವಾಗಿ ಮೋಕ್ಷವನ್ನೇ ಪಡೆಯೋಕ್ಕೆ ಸಾಧ್ಯವಾಗುತ್ತೆ ಅನ್ನೋ ವಿಷಯ ಇದು. ನಾವು ಪುರಾಣಗಳಲ್ಲಿ ಒಂದು ಉಪಾಖ್ಯಾನವನ್ನು ಕೇಳ್ತೀವಿ, ಜಡಭರತನ ಉಪಾಖ್ಯಾನ ಅಂತ. ಋಷಭದೇವನೆಂಬ ರಾಜರ್ಷಿಯ ಪುತ್ರ ಜಡಭರತ ಅಂತ. ಅವನು ಕೆಲವು ಕಾಲ ಅಜನಾಭ ವರ್ಷ ಅಂದರೆ ಈ ಭರತ ವರ್ಷವನ್ನು ಆಳದಂತೆ ರಾಜನಾಗಿ. ರಾಜರ್ಷಿ, ಅವನು ರಾಜನೂ ಹೌದು ಋಷಿಯೂ ಹೌದು, ಹಾಗಿದ್ದರೆ ರಾಜರ್ಷಿ ಎಂಬುದಾಗಿ ಕರೀತಾರೆ. ಹಿಂದೆ ರಾಜರುಗಳೆಲ್ಲ ಋಷಿಗಳೇ ಆಗಿರ್ತಾಯಿದ್ರು, ಅದರಿಂದ ರಾಜರ್ಷಿ. ಎಷ್ಟೋ ಕಾಲ ಆಳ್ದ. ಅನಂತರದಲ್ಲಿ ಅವನಿಗೆ 5 ಜನ ಮಕ್ಕಳಿದ್ರು. ಒಂದು ವಯಸ್ಸು ಕಳೆದ ನಂತರದಲ್ಲಿ ಮಕ್ಕಳಿಗೆ ಅಧಿಕಾರವನ್ನೆಲ್ಲ ಕೊಟ್ಟು ತಾನು ಅರಣ್ಯಕ್ಕೆ ಹೊರಟ. ಯಾಕೆಂದರೆ ಒಂದು ವಾನಪ್ರಸ್ಥಾಶ್ರಮ, ಅಲ್ಲಿ ನಿರಂತರವಾಗಿ ಬ್ರಹ್ಮಭಾವದಲ್ಲಿ ನೆಲೆ ನಿಂತು ಕೊನೆಯಲ್ಲಿ ಬ್ರಹ್ಮದಲ್ಲಿ ಐಕ್ಯವನ್ನು ಹೊಂದಬೇಕು, ಮೋಕ್ಷವನ್ನು ಪಡಿಬೇಕು. ಆ ಉದ್ದೇಶದಿಂದ ಅರಣ್ಯದ ಕಡೆ ಹೊರಟ. ಅರಣ್ಯದಲ್ಲಿ ಯಾವುದೋ ನದಿ ತೀರದಲ್ಲಿ ವಾಸ ಮಾಡ್ತಾಯಿದ್ದು ನಿತ್ಯಾನುಷ್ಠಾನವನ್ನು ಮಾಡ್ತಾಯಿದ್ದ. ಒಂದು ದಿವಸ ನದಿ ಸ್ನಾನಕ್ಕೆ ಹೋದಾಗ ಒಂದು ಘಟನೆ ಘಟಿಸ್ತು. ಯಾವುದೋ ಒಂದು ಗರ್ಭಿಣಿಯಾದ ಮೃಗ ಅಂದರೆ ಜಿಂಕೆ ಅಲ್ಲಿ ನದಿಯಲ್ಲಿ ನೀರು ಕುಡಿಯೋದಕ್ಕೆ ಬಂದಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ಒಂದು ಸಿಡಿಲು, ಬಹಳ ಭೀಕರವಾದ ಶಬ್ದ ಕೇಳಿಸ್ಬಂತು. ಆ ಶಬ್ದ ಕೇಳಿದೊಡನೆ ಅದಕ್ಕೆ ಒಂದು ರೀತಿ ಭಯ ಉಂಟಾಗಿ ಗರ್ಭಸ್ರಾವ ಆಗೋಯ್ತು. ಒಂದು ಮರಿಯನ್ನು ಅಲ್ಲಿ ಹೆತ್ತಿಬಿಡ್ತದು ನೀರಿನಲ್ಲಿ. ಮತ್ತು ಆ ಭಯದ ಕಾರಣದಿಂದ ತಾಯಿ ಜಿಂಕೆ ಅಲ್ಲೇ ದೇಹ ತ್ಯಜಿಸ್ಬಿಡ್ತು, ಸತ್ತೋಯ್ತು ಬಿದ್ದು. ಈತನ ಕಣ್ಣಿಗೆ ಕಾಣಿಸ್ತಾ ಇದೆ ಹೀಗಾಯಿತು ಅಂತ. ಇವನಿಗೆ ತುಂಬ ಕನಿಕರ ಹುಟ್ಟಿತು. ಹೀಗೊಂದು ಜೀವ ಹುಟ್ಟುತ್ತಾ ಇದೆ ಇಲ್ಲಿ, ಅದು ನೀರಿಗೆ ಬಿದ್ದಿದೆ. ಅದು ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲಿದ್ದರೆ ನೀರು ಕುಡಿದು ಅದು ದೇಹತ್ಯಾಗ ಮಾಡಿಬಿಡುತ್ತೆ. ರಕ್ಷಣೆ ಮಾಡುವ ತಾಯಿ ಉಳಿದಿಲ್ಲ, ಅವಳು ಹೊರಟೋದ್ಲು. ಹೀಗಿರುವಾಗ ನನ್ನ ಎದುರಿಗೆ ಇದು ಘಟಿಸಿದಾಗ ನನ್ನ ಕರ್ತವ್ಯ ಆಗಿಬಿಡುತ್ತೆ.
ಲೋಕದಲ್ಲಿ ಎಷ್ಟೆಷ್ಟು ಅನರ್ಥಗಳು ಘಟಿಸುತ್ತೆ ಎಲ್ಲವನ್ನೂ ಯಾರೂ ನೋಡೋಕ್ಕೂ ಆಗಲ್ಲ, ಘಟಿಸಿದ್ದು ಗೊತ್ತಾಗೋಲ್ಲ. ಅದನ್ನು ಸರಿಪಡಿಸೋಕ್ಕೆ ನಮ್ಮ ಕರ್ತವ್ಯ ಇದೆ ಅಂತ ಹೇಳೋಕ್ಕೂ ಅವಕಾಶ ಇರೋಲ್ಲ. ಆದರೆ ಕಣ್ಣೆದುರಿಗೆ ಒಂದು ಘಟಿಸಿದಾಗ ಅಲ್ಲಿ ನಮ್ಮ ಕರ್ತವ್ಯ ಇದೆ ಅಂತ ಭಾವಿಸಬೇಕು ಅಂತ ಧರ್ಮಜ್ಞರು ಸಾರ್ತಾರೆ. ಆ ನೇರದಲ್ಲಿ ಮಹರ್ಷಿಗೆ ಏನನ್ನಿಸ್ತು ಅಂತ ಕೇಳಿದ್ರೆ, ನನ್ನ ಎದುರಿಗೆ ಘಟಿಸ್ತಾ ಇರುವಾಗ ನನ್ನ ಕರ್ತವ್ಯ ಇದು ಆ ಶಿಶುವನ್ನು ರಕ್ಷಣೆ ಮಾಡೋದು ಅಂತ ಅನಿಸ್ತು. ಆ ಶಿಶುವನ್ನು ಎತ್ಕೊಂಡು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಬೆಳೆಸೋಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಕಾಲ ಬೆಳೆದ ನಂತರದಲ್ಲಿ ಅದು ಸ್ವತಂತ್ರವಾಗಿ ಅರಣ್ಯದಲ್ಲಿ ಸಂಚಾರ ಮಾಡ್ಕೊಂಡು ಹೋಗುತ್ತೆ. ಒಂದು ಸ್ವಲ್ಪ ಕಾಲದವರೆಗೆ ನಾನು ರಕ್ಷಣೆ ಮಾಡಿದರೆ ಸಾಕು ಅಂತ ಅನ್ನೋ ಮನಸ್ಸಿನಿಂದ ಕರ್ಕೊಂಡು ಹೋಗ್ತಾನೆ. ಆದರೆ ಕರ್ಕೊಂಡು ಹೋದ ನಂತರ ಅದರ ಮೇಲೆ ಪ್ರೀತಿ ಶುರುವಾಗುತ್ತೆ ತುಂಬ. ಅದು ಎಷ್ಟು ಮುದ್ದಾಗಿದೆಯಲ್ಲ ಅಂತ ಅನ್ನಿಸ್ತು. ಅದರ ದೇಹದ ಅವಯವಗಳೆಲ್ಲ ತುಂಬ ಮೃದುವಾಗಿರುತ್ತೆ. ಜಿಂಕೆ ಅಂದರೆ ಪರಮ ಸಾತ್ವಿಕವಾದ ಪ್ರಾಣಿ ಅಂತ ನಮ್ಮ ಧರ್ಮಜ್ಞರು ಸಾರ್ತಾರೆ. ಎಲ್ಲಿ ಕೃಷ್ಣ ಮೃಗರೂಪವಾದಂಥ ಜಿಂಕೆ ಸಂಚಾರ ಮಾಡುತ್ತೋ ಆ ಜಾಗವನ್ನು ತಪಸ್ಸಿಗೆ ಯೋಗ್ಯವಾದ ಜಾಗ ಎಂಬುದಾಗಿ ಭಾವಿಸೋ, ಅಲ್ಲಿ ಧರ್ಮ ನೆಲೆ ನಿಂತಿದೆ ಎಂಬುದಾಗಿ ಭಾವಿಸೋ ಎಂಬುದಾಗಿ ಧರ್ಮಜ್ಞರು ಸಾರ್ತಾರೆ. ಅಷ್ಟು ಶ್ರೇಷ್ಠವಾದಂಥ ಒಂದು ಪ್ರಾಣಿ ಅದು. ಹಾಗಿರುವಾಗ ಅದು ಮರಿ ಅಂತಂದರೆ ಅದರಲ್ಲಿ ಒಂದು ಸೊಬಗಿರುತ್ತೆ ಮಗುವಿನಲ್ಲಿ. ಚಿಕ್ಕ ಮಕ್ಕಳನ್ನ ಕಂಡ್ರೆ ತುಂಬ ಮುದ್ದ ಇರುತ್ತೆ ಅದು. ಕಾರಣ ದೇವರಂತೆ ಇರ್ತಾರೆ ಅವರು. ಅವ್ರಲ್ಲಿ ಯಾವುದೇ ಭಾವ ವಿಕಾರಗಳು ಹುಟ್ಟಿರೋಲ್ಲ. ಅದರಿಂದ ಕಣ್ಣಲ್ಲಿ ಒಂದು ಚೈತನ್ಯ, ಶರೀರದಲ್ಲಿ ಒಂದು ಮಾರ್ಧವ, ಏನೋ ಒಂದು ಸುಗಂಧ, ಇವೆಲ್ಲ ತುಂಬಿರುತ್ತೆ ಚಿಕ್ಕ ಮಕ್ಕಳಲ್ಲಿ. ಆಮೇಲೆ ಹೋಗ್ತಾ ಬರುತ್ತೆ. ಕಾರಣ ಆಯಾ ಜೀವದ ಸಂಸ್ಕಾರಗಳೆಲ್ಲ ಬೆಳೀತಾ ಬಂದಾಗ ನಾನಾ ವಿಕಾರಗಳೆಲ್ಲ ಏರ್ಪಟ್ಬಿಡುತ್ತೆ. ಹಾಗೆ ಈ ಜಿಂಕೆ ಚಿಕ್ಕದಾಗಿದ್ದಾಗ ಬಹಳ ಮುದ್ದಾಗಿತ್ತು. ಅದ್ರ ಮೇಲೆ ಒಂದು ಪ್ರೀತಿ ಬೆಳೀತು. ನಿತ್ಯ ಅನುಷ್ಠಾನ ಮಾಡುವಾಗ ಹೆಜ್ಜೆ ಹೆಜ್ಜೆಯಲ್ಲಿ ಆ ಜಿಂಕೆಗೆ ಏನೂ ತೊಂದರೆ ಆಗಿಲ್ಲ ತಾನೆ, ಅದಕ್ಕೆ ಯಾರು ಆಹಾರ ಕೊಡ್ತಾ ಇದ್ದಾರೆ ತಾನೆ, ಅದಕ್ಕೆ ರಕ್ಷಣೆ ಕೊಡ್ತಾ ಇದ್ದಾರೆ ತಾನೆ ಅಂತ ಆಲೋಚನೆ. ಹೀಗೆ ಆಲೋಚನೆ ಬರೋಕ್ಕೆ ಶುರುವಾಗಿ ಕೊನೆಗೆ ಏನಾಗ್ತಾ ಬಂತಪ್ಪ ಅಂದರೆ ಸ್ವಲ್ಪ ಕಾಲ ಆಗೋದೇ ತಡ, ಸದಾ ಜಿಂಕೆಯ ಚಿಂತನೆ. ಯಾವ ಅನುಷ್ಠಾನ ಮಾಡೋಕ್ಕೂ ಬಿಟ್ಕೊಡ್ತಾ ಇಲ್ಲ ಮನಸ್ಸಿಗೆ. ಅನುಷ್ಠಾನಕ್ಕೆ ಕೂತಾಗೆಲ್ಲ ಆ ಜಿಂಕೆ ಕಣ್ಣಿಗೆ ಕಾಣಿಸ್ತಾ ಇದೆ ಮರಿ. ಅದು ಎಲ್ಲಿ ಹಾರ್ತಾ ಇರ್ಬೋದು, ಕುಣಿತಾ ಇರ್ಬೋದು, ಏನು ಮಾಡ್ತಾ ಇರ್ಬೋದು. ಎಲ್ಲಾದರೂ ಹೊರಗಡೆಯಿಂದ ಯಾವುದಾದ್ರು ದುಷ್ಟ ಮೃಗಗಳು ಬಂದು ಆಕ್ರಮಣ ಮಾಡಿಬಿಟ್ರೆ ಅಂತ ದಡಾರನ್ನ ಎದ್ದೋಗಿ ಒಂದು ಸರಿ ನೋಡ್ಕೊಂಬರೋ ತರಹ. ಯಾರನ್ನೋ ಕರೆದು ಆ ಜಿಂಕೆ ಏನಾಗಿದೆ ನೋಡು, ಎಲ್ಲಿ ಹೋಯ್ತು ನೋಡು ಅಂತ ಹೇಳೋದು. ಹೀಗೆ 24 ಗಂಟೆ ಜಿಂಕೆಯ ಚಿಂತೆ ಉಂಟಾಗೋಯ್ತು. ಜೀವನದ ಕೊನೆ ಕ್ಷಣ ಬಂದೋಯ್ತು. ಕೊನೆ ಕ್ಷಣದಲ್ಲಿ ಸದಾ ಕಾಲದಲ್ಲೂ ಇರೋವಂಥದ್ದು ಏನಪ್ಪ ಅಂದರೆ ಜಿಂಕೆಯ ಚಿಂತನೆ. ಹೀಗಾಗಿ ಅವನಿಗೆ ಜಿಂಕೆಯ ಜನ್ಮ ಬಂದೋಯ್ತು ಅಂತ. ಒಬ್ಬ ರಾಜರ್ಷಿ ಅದರ ಕೊನೆ ಕಾಲದಲ್ಲಿ ಸ್ಮರಣೆ ಯಾವುದ್ರದ್ದು ಬಂದಿದ್ದು ಅಂತ ಕೇಳಿದರೆ ಒಂದು ಜಿಂಕೆಯ ಸ್ಮರಣೆ. ಪರಿಣಾಮವಾಗಿ ಏನಾಯ್ತಪ್ಪ ಅಂದರೆ ಮುಂದಕ್ಕೆ ಜಿಂಕೆಯ ಜನ್ಮ ಬಂದೋಯ್ತಂತೆ. ಆದರೆ ಜಿಂಕೆ ಜನ್ಮ ಬಂದರೂ ಅವನು ಹಿಂದೆ ರಾಜರ್ಷಿ ಆಗಿದ್ದರಿಂದ ಆ ಜಿಂಕೆ ಜನ್ಮದಲ್ಲೇ ಅವನಿಗೆ ನಾನು ಹಿಂದೆ ಹೀಗಿದ್ದೆ, ಅದರ ಕೊನೆ ಕಾಲದಲ್ಲಿ ಜಿಂಕೆಯ ಅಂಟು ನನಗೆ ಬಂದಿದ್ದರಿಂದ ನಾನು ಈ ಜನ್ಮ ಪಡೆದುಬಿಟ್ಟೆ ಅಂತ ಗೊತ್ತಾಗೋಯ್ತಂತೆ. ಹಾಗಿದ್ದರಿಂದ 3 ಜನ್ಮಗಳನ್ನು ಎತ್ತಿ 3ನೇ ಜನ್ಮದಲ್ಲಿ ಮೋಕ್ಷವನ್ನು ಪಡೆದ ಅಂತ ಕಥೆಯನ್ನು ಕೇಳ್ತೀವಿ, ಉಪಾಖ್ಯಾನವನ್ನು ಕೇಳ್ತೀವಿ. ಅದರಿಂದ ಯಾವುದನ್ನು ಅಂತ್ಯಕಾಲದಲ್ಲಿ ಒಬ್ಬ ಸ್ಮರಣೆ ಮಾಡ್ತಾನೋ ಅಂಥ ಜನ್ಮವನ್ನು, ಅದಕ್ಕೆ ಅನುಕೂಲವಾದಂಥ ಜನ್ಮವನ್ನು ಪಡಿತಾನೆ ಅಂತ. ಯಾರೋ ಒಬ್ಬ ಕೊನೆ ಕಾಲದಲ್ಲಿ ನಾನು ಎಷ್ಟೇ ಅಂದರೂ ಇಷ್ಟೇ ಹಣ ಸಂಪಾದನೆ ಮಾಡಿದ್ದಾಯಿತು, ಇನ್ನು 10 ಕೋಟಿ ಸಂಪಾದನೆ ಮಾಡ್ಬೋದಿತ್ತು, ಆಗಲೇ ಇಲ್ಲ ಅಂತ ಧನದ ಚಿಂತೆ ಮಾಡ್ತಾಯಿದ್ದಾನೆ ಅಂದರೆ ಮುಂದೆ ಧನ ಸಂಪಾದನೆ ಮಾಡೋಕ್ಕೆ ಬೇಕಾಗುವಂಥ ಜಾಗದಲ್ಲಿ ಹೋಗ್ಬಿಡ್ತಾನೆ. ಯಾರೋ ಒಬ್ಬ ನಾನು ಒಂದು ದೊಡ್ಡ ಅಧಿಕಾರಕ್ಕೆ ಹೋಗಬೇಕಾಗಿತ್ತು, ನನಗೆ ಇಷ್ಟೇ ಪ್ರಮೋಷನ್ ಸಿಕ್ತು, ಇನ್ನು 2 ಹೆಜ್ಜೆ ಪ್ರಮೋಷನ್ ಸಿಕ್ಕಿ ಒಳ್ಳೆಯ ಸ್ಥಾನಕ್ಕೆ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತಲೇ ಚಿಂತನೆ ಮಾಡ್ತಾ ದೇಹ ತ್ಯಾಗ ಮಾಡ್ತಾನೆ ಅಂದರೆ ಅವನು ಆ ಪ್ರಮೋಷನ್ ಪಡೆಯೋಕ್ಕೆ ಬೇಕಾಗುವಂಥ ಯಾವುದೋ ಒಂದು ಜಾಗದಲ್ಲಿ ಹುಟ್ಕೊಂಡು ಅಂಥದ್ದು ಯಾವುದೋ ಜಾಗಕ್ಕೆ ಹೋಗ್ತಾನೆ. ಹೀಗೆ ನಾನಾ ತರಹ ಆಗೋಕ್ಕೆ ಅವಕಾಶ ಇದೆ ಅಂತ. ಕರ್ಮದ ಬಲಾಬಲದ ಮೇಲೆ ಹೀಗೆಲ್ಲ ಆಗೋಕ್ಕೆ ಅವಕಾಶ ಇದೆ. ಕೆಲವು ಸಂದರ್ಭದಲ್ಲಿ ಹೀಗೂ ಹೇಳೋದುಂಟು. ಏನಪ್ಪ ಅಂದರೆ ಯಾರೋ ಒಬ್ಬ ಅವನಿಗೆ ಧನದ ಮೇಲೆ ತುಂಬ ಆಸೆ, ತುಂಬ ಧನ ಇದೆ, ಮುಚ್ಚಿಟ್ಬಿಟ್ಯಾನ ಒಂದು ಕಡೆಯಲ್ಲಿ ಭೂಮಿಯೊಳಗಡೆ. ಅದು ಮುಂದೆ ಯಾರ್ಯಾರಿಗೆ ಹೋಗಿ ಸೇರಿಬಿಡುತ್ತೋ ಅಂತ ಚಿಂತೆ ಇದೆ ತಲೆ ತುಂಬ. ದೇಹತ್ಯಾಗ ಮಾಡಿದಾಗ ಮಾನುಷ ಜನ್ಮವನ್ನು ಪಡೆಯೋಕ್ಕೆ ಬೇಕಾಗುವ ಸುಕೃತ ಇರಲಿಲ್ಲ, ಪುಣ್ಯ ಇರಲಿಲ್ಲ. ಪರಿಣಾಮವಾಗಿ ಏನಾದ ಅಂದರೆ ಆ ಧನದ ಹತ್ರ ಓಡಾಡ್ಕೊಂಡು ಇರೋಕ್ಕೆ ಬೇಕಾಗುವಂತೆ ಸರ್ಪ ಜನ್ಮ ಸಿಕ್ಕೋಯ್ತಂತೆ. ಅಂದರೆ ಹಿಂದೆ ಮುಂದೆ ಧನ ಕಾಣಿಸುತ್ತೆ, ಆದರೆ ತಾನು ಮಾತ್ರ ಯಾವ ಸ್ವರೂಪದಲ್ಲಿದ್ದೀನಿ ಅಂದರೆ ಹಾವು.
ಅಲ್ಲಿ ಹಿಂದೆ ಮುಂದೆ ಓಡಾಡಿಕೊಂಡು ಅದನ್ನು ಯಾರೂ ತೊಗೋಬಾರ್ದು, ಯಾರು ಬಂದರೆ ಬುಸ್ ಅನ್ಬೇಕು, ರಕ್ಷಣೆ ಮಾಡಿ ಇಟ್ಕೋಬೇಕು, ಅದಕ್ಕೆ ಬೇಕಾಗುವಂಥ ಜನ್ಮವನ್ನು ಪಡೆದ್ಬಿಟ್ಟ ಅಂತ ಹೇಳೋದುಂಟು. ಜ್ಯೋತಿಷಾಸ್ತ್ರದಲ್ಲಿ ಒಂದು ವಿಭಾಗ ಇದೆ, ಮುಂದಿನ ಜನ್ಮ ಏನು ಅಂತ ತಿಳಿಯೋದಕ್ಕೆ ಬೇಕಾದ ವಿಭಾಗ. ಯಾರು ಒಬ್ಬ ಮರಣವನ್ನು ಹೊಂದಿದರೆ ಅವನು ಮುಂದಕ್ಕೆ ಎಲ್ಲಿ ಜನ್ಮ ಎತ್ತುತ್ತಾನೆ, ಹೇಗೆ ಜನ್ಮ ಎತ್ತುತ್ತಾನೆ, ಅವನ ಮುಂದಿನ ಸ್ವರೂಪ ಏನು ಅಂತ ವಿಸ್ತಾರವಾಗಿ ನಿರೂಪಣೆ ಮಾಡುವಂಥ ವಿಷಯ ಇದೆ. ಆ ವಿಭಾಗದಲ್ಲಿ ಈ ಅಂಶಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಅದರಿಂದ ಇದೊಂದು ಸತ್ಯ, ಕೊನೆ ಕಾಲದಲ್ಲಿ ಮನಸ್ಸು ಯಾವ ಕಡೆಗೆ ಹರಿಯುತ್ತೋ ಆ ಕಡೆಗೆ ಜೀವನ ಸಾಗುತ್ತೆ ಅನ್ನೋದು. ಮುಂದಿನ ಮಾತು, ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಧ್ಯ ಚ ಮಯಿ ಅರ್ಪಿತ ಮನೋಬುದ್ಧಿ ಮಾಮೇವ ಏಷ್ಯಸಿ ಅಸಂಶಯ. ತಸ್ಮಾತ್ ಆದ್ದರಿಂದ ಅಂದರೆ ಈವರೆಗೆ ಹೇಳಿದ್ನಲ್ಲಪ್ಪ ಇಷ್ಟು ವಿಷಯವನ್ನು, ಆ ಕಾರಣದಿಂದ ಸರ್ವೇಷು ಕಾಲೇಷು ಎಲ್ಲ ಕಾಲದಲ್ಲೂ ಮಾಂ ನನ್ನನ್ನು ಅನುಸ್ಮರಣೆ ಮಾಡು, ಚ ಮತ್ತು ಯುದ್ಧ ಮಾಡು. ಮೈ ನನ್ನಲ್ಲಿ ಅರ್ಪಿತ ಮನೋಬುದ್ಧಿ ಸಮರ್ಪಿತವಾದ ಮನಸ್ಸು ಮತ್ತು ಬುದ್ಧಿಯುಳ್ಳವನಾಗಿ, ಮಾಮೇವ ನನ್ನನ್ನೇ ಏಷ್ಯಸಿ ಬಂದು ಸೇರುತ್ತಿ ತಲುಪುತ್ತಿ, ಅಸಂಶಯ ಈ ವಿಷಯದಲ್ಲಿ ಸಂಶಯವಿಲ್ಲ ಅಂತ. ಅದರಿಂದ ಕೊನೆ ಕಾಲ ಬಹಳ ಮುಖ್ಯ. ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ಬಾಲ್ಯದಿಂದ ಸ್ಮರಣೆ ಮಾಡ್ಕೊತ ಹೋಗ್ಬೇಕಂತ. ಅದರಿಂದ ಸರ್ವಕಾಲಗಳಲ್ಲೂ ಅಂದರೆ ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ ಅಂತ 4 ಅವಸ್ಥೆಗಳಿದ್ದರೆ ಜೀವನದಲ್ಲಿ ಅಷ್ಟು ಅವಸ್ಥೆಗಳಲ್ಲಿ ಬಾಲ್ಯ, ಯೌವನ, ವಾರ್ಧಕ್ಯ ಎಲ್ಲ ಅವಸ್ಥೆಗಳಲ್ಲಿ ಮನೆ ಒಳಗಿರಲಿ ಹೊರಗಿರಲಿ ಯಾವುದೇ ರೀತಿಯಾದ ಕಾರ್ಯವನ್ನು ಮಾಡ್ತಾ ಇರಲಿ, ಆ ಮಾಡುವ ಕಾರ್ಯಗಳಲ್ಲೆಲ್ಲ ಸದಾಕಾಲದಲ್ಲೂ ನನ್ನನ್ನೇ ಸ್ಮರಣೆ ಮಾಡ್ಕೋ ಅಂತ. ಅನುಸ್ಮರ ಅಂದರೆ ಒಂದು ವಸ್ತುವಿನ ಸ್ಮರಣೆ ಆದರೆ ಅದನ್ನು ಅನುಸರಿಸಿ ಇನ್ನೊಂದು ಸ್ಮರಣೆ ಬಂದಾಗ ಅದಕ್ಕೆ ಅನುಸ್ಮರಣ ಅಂತ ಇಟ್ಕೋಬೇಕಾಗತ್ತೆ. ನಾನು ಯಾವುದೋ ಒಂದು ವಸ್ತುವನ್ನು ನೋಡಿದೆ, ಒಂದು ವೃಕ್ಷವನ್ನು ನೋಡಿದೆ, ಅದರ ಸ್ಮರಣೆ ನನಗೆ ಆಮೇಲೆ ಉಂಟಾಯಿತು. ಅದ್ರ ಪಕ್ಕದಲ್ಲೇ ಅದರೊಳಗಡೆನೂ ಭಗವಂತ ಅಲ್ವ ಬೆಳಗ್ತಾ ಇರೋದು ಅಂತ ಭಗವಂತನೇ ಸ್ಮರಣೆ ಮಾಡಿಕೊಂಡ್ರೆ ಅದಕ್ಕೆ ಅನುಸ್ಮರಣ ಎಂಬುದಾಗಿ ಹೆಸರು. ಅಂದರೆ ಲೌಕಿಕವಾದ ನಾನಾ ವಿಷಯಗಳ ಸ್ಮರಣೆ ಬರ್ತಾ ಇರುತ್ತೆ ಲೋಕದಲ್ಲಿ, ಅದು ಯಾವ ಸ್ಮರಣೆ ಬಂದರೂ ಪಕ್ಕದಲ್ಲೇ ಅದ್ರ ಒಳಗಡೆ ಇರೋದು ಯಾವುದು ಅಂದರೆ ಪರಾತ್ಪರ ತತ್ವ ತಾನೆ, ಶ್ರೀಕೃಷ್ಣ ಪ್ರಭು ತಾನೆ, ಶ್ರೀಮನ್ ನಾರಾಯಣ ತಾನೆ ಅಂತ ಒಂದು ಸ್ಮರಣೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಅನುಸ್ಮರಣ ಎಂಬುದಾಗಿ ಹೆಸರು. ಅನುಸ್ಮೃತ್ಯ ಸ್ಮರಣಂ, ಅನುಸರಿಸಿ ಮಾಡಿಕೊಳ್ಳುವ ಸ್ಮರಣೆ. ಹಾಗೆ ಮಾಡು. ಅದರ ಜೊತೆಗೆ ನೀನು ಯುದ್ಧ ಮಾಡಬೇಕಾದ ಈ ಕರ್ತವ್ಯ. ಕಾರಣ ನೀನು ಕ್ಷತ್ರಿಯನಾಗಿದೆಯಾ, ರಣರಂಗದಲ್ಲಿ ಬಂದು ನಿಂತ್ಕೊಂಡಿದೆಯಾ, ಶತ್ರುಗಳು ಈಗ ಎದುರು ಪಕ್ಷದವರು ಬಂದು ನಿಂತಿದ್ದಾರೆ. ಇಂಥ ಸಂದರ್ಭದಲ್ಲಿ ಬಿಲ್ಲು ಬಾಣ ಕೆಳಗಡೆ ಇಟ್ಟು ನಾನು ರಾಜ್ಯನೂ ಬೇಡ, ಸಂಪತ್ತು ಬೇಡ, ಇವ್ರನ್ನೆಲ್ಲ ನಾನು ಕೊಲ್ಲೋಕ್ಕೆ ಸಾಧ್ಯ ಇಲ್ಲ, ನಾನು ಹೊರಟು ಹೋಗ್ತೀನಿ ಇಲ್ಲಿಂದ ಅಂತ ಹೇಳಿದರೆ ಇದು ಒಂಥರ ಧರ್ಮಭ್ರಂಶ ಆಗುತ್ತೆ. ಕರ್ತವ್ಯವನ್ನು ಕೈಬಿಟ್ಟ ದೊಡ್ಡ ಲೋಪಕ್ಕೊಳಗಾಗಬೇಕಾಗತ್ತೆ. ಯುದ್ಧ ಮಾಡೋದಾದರೆ ಏನಂತೆ, ಆ ಯುದ್ಧದಲ್ಲೂ ನೀನು ಸ್ಮರಣೆ ಮಾಡ್ಕೋಬೇಕಾದ ಯಾವುದು ಅಂತ ಕೇಳಿದ್ರೆ ಎಲ್ಲೆಲ್ಲೂ ತುಂಬಿರುವ ಪರಾತ್ಪರ ತತ್ವವನ್ನೇ. ಕರ್ತವ್ಯ ನನ್ನ ಕೈಗೆ ಇದು ಬಂದಿದೆ, ಅದರಿಂದ ನಿರ್ವಾಹ ಮಾಡ್ತೀನಿ. ಕರ್ತವ್ಯ ವ್ಯವಸ್ಥಿತವಾಗಿ ನಿರ್ವಾಹ ಮಾಡಿದ್ರೆ ಅದು ಜ್ಞಾನದಲ್ಲೇ ನನ್ನನ್ನು ತೊಗೊಂಡು ನಿಲ್ಲಿಸುತ್ತೆ. ಹಾಗಿರೋದ್ರಿಂದ ನಾನು ಏಕೆ ಆಲೋಚನೆ ಮಾಡಬೇಕು ಅನ್ನೋ ಮನಸ್ಸಿನಿಂದ ಯುದ್ಧಕ್ಕೆ ನಿಲ್ಲಬೇಕು. ಮತ್ತು ಮೈ ಅರ್ಪಿತ ಮನೋಬುದ್ಧಿ, ನನ್ನಲ್ಲೇ ಅರ್ಪಿತವಾದ ಮನಸ್ಸು ಬುದ್ಧಿ ಉಳ್ಳವನಾಗಿ ನೀನು ಇರೋದಾದರೆ ಸಂಶಯವಿಲ್ಲದೆ ನನ್ನಲ್ಲೇ ಮದ್ದು ಸೇರ್ತೀಯ ಅಂತ. ಮೈ ಅರ್ಪಿತ ಮನೋಬುದ್ಧಿ ಅಂದರೆ ಮನಸ್ಸು ಬುದ್ಧಿ ನನ್ನಲ್ಲೇ ಅರ್ಪಿತವಾಗಿರಬೇಕು ಅಂತ. ಮನಸ್ಸು ಅಂದ್ರೇನು, ಬುದ್ಧಿ ಅಂದ್ರೇನು? 10 ಹಲವು ವಿಷಯಗಳನ್ನು ಚಿಂತನೆ ಮಾಡ್ತಾ ಇರುವ ಸಾಧನೆ ಇದೆಯಲ್ಲ, ಅದು ಮನಸ್ಸು ಅಂತ ಅದನ್ನು ಕರಿಬೇಕು. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಶಾಸ್ತ್ರಕಾರರು ಅದರ ಲಕ್ಷಣವನ್ನು ಹೇಳ್ತಾರೆ.
ಪ್ರಾಪಂಚಿಕವಾದ ನಾನಾ ವಿಷಯಗಳು, ಅದರ ಬಗ್ಗೆ ಮನಸ್ಸು ಒಂದರ ನಂತರ ಹೋಗ್ತಾ ಇದೆ. ಹೋಗುವಾಗ ಎಷ್ಟೋ ಯಥಾರ್ಥವಾಗಿ ಈ ವಿಷಯವನ್ನು ಭಾವಿಸುತ್ತೆ, ಎಷ್ಟೋ ಯಥಾರ್ಥವಲ್ಲದ ವಿಷಯವನ್ನು ಭಾವಿಸ್ತಾ ಇರುತ್ತೆ. ಹೀಗಿರೋದ್ರಿಂದ ಅದು ಸಂಕಲ್ಪ ಮತ್ತು ವಿಕಲ್ಪ ರೂಪವಾದಂಥ ವಿಷಯಗಳನ್ನು ಭಾವಿಸ್ತಾ ಇರೋದ್ರಿಂದ ಮನಸ್ಸು ಎಂಬುದಾಗಿ ಕರೆಯಲ್ಪಡುತ್ತೆ. ಆ ಮನಸ್ಸಿನಲ್ಲಿ ನೀನು ಭಗವಂತನನ್ನೇ ಭಾವಿಸ್ತಾ ಹೋಗಬೇಕು. ಅಂದರೆ ಎಲ್ಲಿ ಹೋದರೂ ಯಾವ್ಯಾವ ವಿಷಯವನ್ನು ಚಿಂತನೆ ಮಾಡಿದ್ರೂ ಅಲ್ಲೆಲ್ಲ ನಿನಗೆ ಭಗವಂತನ ಸ್ಮರಣೆ ಬರಬೇಕು. ಇನ್ನು ಬುದ್ಧಿ ಅಂದರೆ ಏನು ಅಂತ ಕೇಳಿದರೆ, ವಿವೇಕ ಅಂತ ಅದಕ್ಕೆ ಇನ್ನೊಂದು ಅರ್ಥ ಹೇಳೋದುಂಟು. ನಮ್ಮಲ್ಲಿ ಒಂದು ಸಾಧನ ಇದೆ, ಒಂದು ಉಪಕರಣ, ಇನ್ಸ್ಟ್ರೂಮೆಂಟ್ ಇದೆ. ಅದು ಇದು ಸರಿ ಇದು ತಪ್ಪು ಅಂತ ನಿರ್ಣಯ ಮಾಡಿಕೊಡ್ತಾ ಇರುವಂಥ ಒಂದು ಉಪಕರಣ, ಅದಕ್ಕೆ ಬುದ್ಧಿ ಅಂತ ಕರೀತಾರೆ. ಮನಸ್ಸು 10 ವಿಷಯಗಳನ್ನು ಕೊಟ್ಟಾಗ 10 ವಿಷಯಗಳನ್ನು ತೆಗೆದುಕೊಂಡು ಬುದ್ಧಿ ಎಂಬುದು ಇದು ಹೀಗೆ ಅಂತ ಒಂದು ನಿರ್ಣಯವನ್ನು ಕೊಡುತ್ತೆ. ಅದನ್ನೇ ವಿವೇಕ ಎಂಬುದಾಗಿ ಕರೀತಾರೆ. ವಿವೇಕ ಅಂದರೆ ಅದು ಹೀಗೆ ಇದು ಹೀಗೆ ಎಂಬುದಾಗಿ ಪೃಥಕ್ತ್ವವನ್ನು, ಇದು ಬೇರೆ ಇದು ಬೇರೆ ಇದು ಬೇರೆ, ಇಷ್ಟು ಕಾರಣಗಳಿಂದ ಇದು ಬೇರೆ ಅಂತ ಬಿಡಿಸಿ ತೋರಿಸ್ಕೊಟ್ರೆ ಅದಕ್ಕೆ ವಿವೇಕ ಅಂತ ಕರೀತಾರೆ. ಪೃಥಕ್ತ್ವ ಜ್ಞಾನಂ ಅಂತ ಹೇಳೋದುಂಟು. ಆ ಪೃಥಕ್ತ್ವ ಜ್ಞಾನವನ್ನು ತಂದುಕೊಡೋ ಸಾಧನೆ ಯಾವುದು? ಬುದ್ಧಿ. ನನ್ನ ಬುದ್ಧಿ ಇದೆಯಲ್ಲ, ಆ ಬುದ್ಧಿಯು ಸದಾ ಕಾಲದಲ್ಲೂ ನನ್ನಲ್ಲೇ ಅರ್ಪಿತವಾಗಿರಬೇಕು. ಅಂದರೆ ನನ್ನನ್ನೇ ಅನುಸಂಧಾನ ಮಾಡ್ತಾ ಇರಬೇಕು. ಬುದ್ಧಿ ಹೋದಲ್ಲಿ ಬಂದಲ್ಲಿ ನಿರ್ಣಯ ಮಾಡಬೇಕಾದ್ರೆ ಎಲ್ಲೆಲ್ಲೂ ಭಗವಂತ ತುಂಬಿದ್ದಾನೆ. ಹೊರಗಡೆ ರೂಪ ಹೇಗೆ ಬೇಕಾದ್ರೂ ಇರ್ಬೋದು, ಒಳಗಡೆ ಆಳಕ್ಕೆ ಹೋದರೆ ಅಲ್ಲೆಲ್ಲ ತತ್ವವೇ ನೆಲೆಸಿರೋದು, ಶ್ರೀಕೃಷ್ಣ ಪ್ರಭುವೇ ನೆಲೆಸಿದ್ದಾನೆ ಅಂತ ಒಂದು ಚಿಂತನೆ ಬರಬೇಕು. ಹಾಗಾದರೆ ಆಗ ಮಾಮೇವ ಏಷ್ಯಸಿ, ನನ್ನನ್ನೇ ಕುರಿತು ನೀನು ಪ್ರಯಾಣ ಮಾಡಿ ಬಂದು ಸೇರ್ತೀಯಾ ಅಂತ ಶ್ರೀಕೃಷ್ಣ ಪ್ರಭುವಿನ ಒಂದು ಅದ್ಭುತವಾದ ಸಂದೇಶ. ಎಲ್ಲ ಜೀವಕೋಟಿಗಳು ಸದಾ ನೆನಪಿಟ್ಕೋಬೇಕಾದಂಥ ಸಂದೇಶ. ಕೊನೆಯಲ್ಲಿ ಇಂಥ ನಿರ್ಣಯ ನಮಗೆ ಮನೋಬುದ್ಧಿಗಳಿಗೆ ಏರ್ಪಡುತ್ತೆ ಅಂತಾದರೆ, ಅದೇ ನಿರ್ಣಯವನ್ನೇ ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡು ಹೋಗ್ತೇವೆ ಅಂತಾದರೆ, ಅನ್ವಯಿಸ್ಕೋತೀವಿ ಅಂತಾದರೆ, ಆಗ ಗೀತೆ ಓದಿದ್ದು ಸಾರ್ಥಕ. ಗೀತೆ ಓದಿದ್ದು ಬೇರೆಯವ್ರಿಗೆ ಉಪದೇಶ ಕೊಡೋಕ್ಕಲ್ಲ, ಪ್ರವಚನ ಮಾಡೋದಕ್ಕಲ್ಲ, ಬೇರೆಯವ್ರಿಗೆ ಉಪದೇಶ ಕೊಡಬಾರ್ದು ಅಂತ ಅರ್ಥ ಅಲ್ಲ, ಸಮಯದಲ್ಲಿ ಪ್ರವಚನ ಮಾಡಬಾರ್ದು ಅಂತಲ್ಲ. ಆದರೆ ತನ್ನ ಜೀವನಕ್ಕೆ ಅನ್ವಯವಾಗದೇ ಇರೋದನ್ನು ಇನ್ನೊಬ್ಬರಿಗೆ ಹೇಳಿ ಏನು ಲಾಭ? ಹೀಗೊಂದು ಆಲೋಚನೆ ಮಾಡಬೇಕಾದ ಜವಾಬ್ದಾರಿ ಇದೆ. ಅದನ್ನು ತನ್ನ ಜೀವನದಲ್ಲಿ ಸದಾ ಕಾಲದಲ್ಲೂ ಆ ಶ್ರೀಕೃಷ್ಣ ಪ್ರಭುವಿನ ಈ ಸಂದೇಶವನ್ನು ತುಂಬಿಕೊಂಡು ಕೃಷ್ಣ ಪರವಾಗಿ, ಮಹಾವಿಷ್ಣು ಪರವಾಗಿ, ಪರತತ್ವ ಪರವಾಗಿ ಜೀವನವನ್ನು ಮಾಡ್ಕೋತಾ ಹೋಗೋದಾದರೆ, ಕೊನೆಯ ಕಾಲ ಬಂದಾಗ ಅದರ ಸ್ಮರಣೆಯಲ್ಲೇ ಜೀವನವನ್ನು ಇಟ್ಕೊಂಡು ಮೋಕ್ಷವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನು ನಮ್ಮ ಮನೋಬುದ್ಧಿಗಳಲ್ಲಿ ಭದ್ರವಾಗಿ ಧರಿಸಿ ಗೀತಾರ್ಥವನ್ನು ನಮ್ಮದಾಗಿ ಮಾಡ್ಕೋಬೇಕು ಎಂಬುದನ್ನು ಎಲ್ಲರ ಜೊತೆಗೆ ನಾನು ಸ್ಮರಣೆ ಮಾಡಿಕೊಳ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ
ಪರಿಪೂರ್ಣ ಗೋವಿಂದ ಈ ಪರಿಮಹಿಮೆಯ ಪೊಗಳುದೆ ಆನಂದ ಈ ಪರಿಮಹಿಮೆಯ ಪೊಗಳುದೆ ಆನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿಮಹಿಮೆಯ ಪೊಗಳುದೆ ಆನಂದ ಪರಮ ಪುರುಷ ಶ್ರೀ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಇಂತಹ ದಾಸರ ನೆನೆವುದೇ ಆನಂದ ಇಂತಹ ದಾಸರ ನೆನೆವುದೇ ಆನಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ